ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಸಾವರ್ಕರ್ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ಸಿಗುತ್ತಾ? ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗೆ ಅವರು ಭಾಜನರಾಗಿಬಿಡ್ತಾರಾ? ಮಹಾತ್ಮ ಗಾಂಧಿ ಹತ್ಯೆಯ ಪಿತೂರಿಗಾರರಲ್ಲಿ ಒಬ್ಬರು ಸಾವರ್ಕರ್ ಅಂತ ಮಾತನಾಡುವವರಿದ್ದಾರೆ. ಇದೀಗ RSS ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳ್ತಾ ಇದ್ದಾರೆ, ಅವ್ರಿಗೆ ಮರಣೋತ್ತರವಾಗಿ ಒಂದು ಭಾರತ ರತ್ನ ಸಿಗಬೇಕು ಅವ್ರಿಗೆ. ನೀವು ಕೊಡ್ತೀರಾ ಅಂತ ಕೇಳಿದಾಗ, ನಾನು ಆಯ್ಕೆ ಸಮಿತಿಯ ಸದಸ್ಯ ಆಗಿಲ್ಲ, ನಾನು ಅಕಸ್ಮಾತ್ ಆಗಿದ್ದಿದ್ರೆ ನಾನು ಮಾತಾಡ್ತಾ ಇದ್ದೆ ಅದ್ರ ಬಗ್ಗೆ. ಸಾವರ್ಕರ್ ಅವರಿಗೆ ಭಾರತ ರತ್ನ ಕೊಡಬೇಕು ಅಂಥೇಳಿ ಭಾಗವತ್ ಒತ್ತಡ ಹಾಕ್ತಾ ಇದ್ದಾರೆ. ಹಿಂದೂ ಮಹಾಸಭಾ ಮುಖ್ಯಸ್ಥರಾಗಿದ್ದರು ಅಂತನ, ಹಿಂದೂ ಅನ್ನೋ ಒಂದು ವಿಚಾರಧಾರೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕನ್ಸ್ಟ್ರಕ್ಟಿವ್ ಆಗಿ ಸಾವರ್ಕರ್ ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ಕೆಲಸ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರಿಗೆ ಒಂದು ಪ್ರಶಸ್ತಿ ಸಿಗಬೇಕಾಗತ್ತಾ? ಇಲ್ಲ, ಹಿಂದುತ್ವದ ಬಗ್ಗೆ ಅವರು ಮಹತ್ವ ಒತ್ತಿ ಕೊಟ್ಟಿದ್ದರು. ಸ್ವಾತಂತ್ರ್ಯ ನಂತರ ಕೂಡ ಹಿಂದುತ್ವಕ್ಕೆ ಅಷ್ಟೊಂದು ವ್ಯಾಲ್ಯೂ ಸಿಗ್ತಾ ಇರಲಿಲ್ಲ. BJP ಪ್ರವರ್ಧಮಾನಕ್ಕೆ ಬಂದ ಮೇಲೆ ಹಿಂದುತ್ವಕ್ಕೆ ಜಾಸ್ತಿ ಒಂದು ಮಹತ್ವ ಸಿಗ್ತಾ ಇದೆ. ಆ ಕಾರಣಕ್ಕೆ ಇದೇ ರೈಟ್ ಟೈಮ್ ಅಂಥೇಳಿ ಅವರಿಗೆ ಭಾರತ ರತ್ನ ಕೊಡಬೇಕಾಗತ್ತಾ? ನಾಥುರಾಮ್ ಗೋಡ್ಸೆ ಮತ್ತು ಸಾವರ್ಕರ್ ನಡುವಿನ ಸಂಬಂಧ ಏನು? ಪಿಸ್ತೂಲನ್ನು ನಾಥುರಾಮ್ ಗೋಡ್ಸೆಗೆ ಯಾರು ಕೊಟ್ಟಿದ್ದರು? ರಾಷ್ಟ್ರದ ಪಿತಾಮಹ ಅಂತ ಕರೀತಾರೆ ಇದೇ ಗಾಂಧೀಜಿಯವರನ್ನು. ಅವರ ಹತ್ಯೆಯ ಸಂಚುಗಾರಲ್ಲೊಬ್ಬ ಅಂತ ಇದೇ ಸಾವರ್ಕರ್ ಅವರಿಗೆ ಹೇಳಲಾಗಿತ್ತು. ಆದರೆ ಸಾಕ್ಷ್ಯಾಧಾರಗಳ ಕೊರತೆ ಅಂತ ಕೂಡ ಒಮ್ಮೆ ಆಗಿತ್ತು. ಇಲ್ಲ ಅದರಲ್ಲಿ ಸಾಕ್ಷ್ಯ ಇದೆ ಅಂತ ಕೂಡ ಕೆಲವರು ಮಾತಾಡಿದ್ರು. ಹಾಗಾಗಿ ಇಲ್ಲಿ ಸಾವರ್ಕರ್ ಅವರು ಸಾಕಷ್ಟು ವರ್ಷಗಳ ನಂತರವೂ ಭಾರತ ರತ್ನಕ್ಕೆ ಅರ್ಹರಿದ್ದಾರಾ? ಮರಣೋತ್ತರವಾಗಿ ಅವರಿಗೆ ಭಾರತ ರತ್ನ ಕೊಡಬೇಕಾಗತ್ತಾ? ಭಾರತ ರತ್ನ ಕೊಡುವುದಿದ್ದರೆ ಅದಕ್ಕಿರ್ತಕ್ಕಂಥ ಕ್ರೈಟೀರಿಯಾಸ್ ಏನೇನು? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಗೋವಿಂದರಾಜು ಅವರಿದ್ದಾರೆ, BJP ವಕ್ತಾರರು. ಸ್ವಾಗತ ಗೋವಿಂದರಾಜು ಅವರೇ ನಿಮಗೆ ಒಂದು ಡಿಬೇಟ್ಗೆ. ಇನ್ನು ವೇಣುಗೋಪಾಲ್ ಅವರಿದ್ದಾರೆ, RSSನ ಮುಖಂಡರು. ಸ್ವಾಗತ ವೇಣುಗೋಪಾಲ್ ಅವರೇ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ ಸರ್. ಇನ್ನೊಂದು ಕಡೆ CK ಮಹೇಂದ್ರ ಅವರಿದ್ದಾರೆ, ಹಿರಿಯ ಪತ್ರಕರ್ತರು. ಸ್ವಾಗತ CK ಮಹೇಂದ್ರ ಅವರೇ ತಮಗೆ ಒಂದು ಡಿಬೇಟ್ಗೆ. ನಾನು ಗೋವಿಂದರಾಜು ಅವರು ಕೇಳ್ಬಿಡ್ತೀನಿ. ಗೋವಿಂದರಾಜು ಅವರೇ, ಸಾವರ್ಕರ್ ಅವರಿಗೆ ಭಾರತ ರತ್ನ ಕೊಟ್ಟರೆ, ಪ್ರಶಸ್ತಿ ನೀಡಿದ್ರೆ ಪ್ರಶಸ್ತಿಯ ಘನತೆ ಮತ್ತಷ್ಟು ಹೆಚ್ಚಾಗುತ್ತೆ ಅಂತೇಳಿ RSSನ ಮುಖ್ಯಸ್ಥರಾಗಿರ್ತಕ್ಕಂಥ ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ. BJP ಇದ್ರ ಬಗ್ಗೆ ಇಲ್ಲಿವರೆಗೂ ಮಾತಾಡಿದ್ದು ನಮಗೆ ನೋಡಲಿಲ್ಲ, ನಾನು ಕಾಣಿಸ್ತಿಲ್ಲ ನನಗೆ. ಅಥವಾ ಮಾತಾಡಿದ್ರೆ ನೀವು ಉಲ್ಲೇಖ ಮಾಡಬಹುದು ಅದನ್ನು. BJP ಸ್ಟ್ಯಾಂಡ್ ಏನು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸರ್, ಇವತ್ತು RSSನ ಮುಖ್ಯಸ್ಥರಾದಂಥ ಮೋಹನ್ ಭಾಗವತ್ ಅವರು ಏನು ಸ್ವತಂತ್ರ ಪೂರ್ವ ಕಾಲದಲ್ಲಿ ಈ ದೇಶ ಸ್ವತಂತ್ರ ಆಗಬೇಕು ಮತ್ತು ಹಿಂದುತ್ವದ ಬಗ್ಗೆ ಹೋರಾಟ ಮಾಡಿದ್ದಂಥ ವಿನಾಯಕ ದಾಮೋದರ್ ಸಾವರ್ಕರ್ ಅವ್ರಿಗೆ ಭಾರತ ರತ್ನ ಕೊಟ್ಟರೆ ಕೊಡಬೇಕು ಅನ್ನೋ ವಿಚಾರನ ಒಂದು ಹೇಳಿರ್ತಕ್ಕಂಥದ್ದು. ಯಾಕೆಂದರೆ ಸಂಘ ಸುಮಾರು 100 ವರ್ಷ ಶತಾಬ್ದಿ ಅಂತ ಆಚರಣೆ ಮಾಡೋ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿರ್ತಕ್ಕಂಥ ವಿಚಾರ. ಸರ್, ಇವತ್ತು ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಕ್ರಾಂತಿಕಾರಿ ಹೋರಾಟಗಳನ್ನ ಮಾಡಿದಂಥ ದಾಮೋದರ್ ಸಾವರ್ಕರ್ ಅವ್ರಿಗೆ ಭಾರತ ರತ್ನ ಕೊಟ್ಟರೆ ಒಳ್ಳೆಯದು ಅನ್ನೋದನ್ನ ಬೇರೆಯವರು ಯಾಕೆ ಖಂಡನೆ ಮಾಡ್ತಾವ್ರೆ? ಯಾವ ವಿಚಾರ ಇಟ್ಕೊಂಡು ಈ ದೇಶ ಫ್ರೀಡಮ್ ಆಗಬೇಕು, ಸ್ವತಂತ್ರ ಬರಬೇಕು, ದೇಶದಲ್ಲಿರ್ತಕ್ಕಂಥ ಹಿಂದೂಗಳು ಒಗ್ಗಟ್ಟಾಗಬೇಕು, ಇಡೀ ದೇಶದಲ್ಲಿ ಒಂದು ಸ್ವತಂತ್ರ ಅಭಿಮಾನ ಬರಬೇಕು ಅಂತ ಹೋರಾಟ ಮಾಡಿದ ಒಬ್ಬ ವ್ಯಕ್ತಿಗೆ ಭಾರತ ರತ್ನ ಕೊಡೋದ್ರಿಂದ ತಪ್ಪೇನು? ಯಾಕೆಂದ್ರೆ ಇಲ್ಲಿವರೆಗೂ ಒಂದ್ ನಿಮಿಷ, ಇಲ್ಲಿವರೆಗೂ ಏನ್ ಭಾರತ ರತ್ನ ಕೊಡ್ತಾ ಇರ್ತಕ್ಕಂಥದ್ದು 1954ರಿಂದಲೂ ಇಲ್ಲಿವರೆಗೂ ಸುಮಾರು 50ಕ್ಕಿಂತ ಹೆಚ್ಚಿನದಾಗ ಸುಮಾರು 53 ಜನಕ್ಕೆ ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥದ್ದು. ಪ್ರತಿ ಒಂದು ವರ್ಷಕ್ಕೆ 3 ಜನಕ್ಕೆ ಕೊಡ್ಬೋದು ಅನ್ನೋ ವಿಚಾರ ಇಟ್ಕೊಂಡು ಇಲ್ಲಿವರೆಗೂ ಸುಮಾರು ಅಷ್ಟು ಜನಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಯಾರು ದೇಶದ ಮೌಲ್ಯಗಳಿಗೆ, ದೇಶದ ಒಕ್ಕೂಟಕ್ಕೆ, ಒಂದು ರೀತಿಯ ಒಂದು ಸಮಾಜದಲ್ಲಿ ಸಮಾಜಕ್ಕೋಸ್ಕರ ಹೋರಾಡಿದಂಥ ವ್ಯಕ್ತಿಗೆ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಅದು ನಮ್ಮ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಇರ್ಬೋದು, ರಾಜಗೋಪಾಲ ಇರ್ಬೋದು, CV ರಾಮನ್ನಿಂದ ಏನು ಸ್ಟಾರ್ಟ್ ಆಯಿತು, ಈ ಕರ್ಪೂರಿ ಠಾಕರ್ ಕೊನೆಯದಾಗಿ ನನಗೆ ಕೊಟ್ಟಿದ್ದಂಥ ಮಾಹಿತಿ 2024-25ರಲ್ಲಿ ಅಲ್ಲಿವರೆಗೂ ಏನು ಕೊಟ್ಟಂಥದ್ದು ಸಮಾಜಕ್ಕೋಸ್ಕರ, ಭಾರತಕ್ಕೋಸ್ಕರ ಏಳಿಗೆಗೆ ದುಡ್ದಂಥ ವ್ಯಕ್ತಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಕೆಲವೊಂದು ಹಿತಾಸಕ್ತಿಗಳು ಎಲ್ಲೋ ಒಂದು ಕಡೆ ಇವ್ರಿಗೆ ಕೊಟ್ಟರೆ ಎಲ್ಲೋ ಒಂದು ಕಡೆ ದೇಶದಲ್ಲಿ ಏನೋ ಇದನ್ನ ರೀತಿಯಲ್ಲಿ ಆರೋಪ ಮಾಡ್ತಾ ಇದ್ದಾರಲ್ಲ, ಇದು ನಮ್ಗೆ ಆಶ್ಚರ್ಯವಾಗಿ ಕಾಣ್ತಾ ಇದೆ ಸರ್. ಇಲ್ಲಿ ಇನ್ನೊಂದು ಹೇಳಬೇಕು ಅಂದರೆ, ಕಾಂಗ್ರೆಸ್ನವ್ರಿಗೆ ಸಂವಿಧಾನ ಬರೆದಂಥ ಡಾಕ್ಟರ್ ಅಂಬೇಡ್ಕರ್ಗೂ ಕೂಡ ಕೊಡಕ್ ಮನಸ್ಸೇ ಆಗಲಿಲ್ಲ. ಆ ಸಾವಾದಾಗ್ಲೂ ಕೂಡ ಎಲ್ಲೋ ಒಂದು ಕಡೆ ಅವ್ರಿಗೆ ಉಳೋದಕ್ಕೆ ಜಾಗನೂ ಕೊಡಲಿಲ್ಲ ಕಾಂಗ್ರೆಸ್ನವರು. ಏನು 1954ರಿಂದ 91ವರೆಗೂ ಅವ್ರಿಗೆ
ಒಂದು ಭಾರತ ರತ್ನ ಕೊಡಬೇಕು ಅಂತ ಅನಿಸ್ತೇ ಇಲ್ಲ ಕಾಂಗ್ರೆಸ್ನವ್ರಿಗೆ. ಅದೇ ನೆಹರು ಅವರು 66ರಲ್ಲಿ ಅವರೇ ಘೋಷಣೆ ಮಾಡ್ಕೊಳ್ತಾರೆ, ಅದೇ ಇಂದಿರಾ ಗಾಂಧಿ ಅವರು ಅವರೇ ಘೋಷಣೆ ಮಾಡ್ಕೊಂತಾರೆ. ಆದ್ರೆ ಅಂಬೇಡ್ಕರ್ಗೆ ಸರಿಯಾದ ರೀತಿಯಲ್ಲಿ ಒಂದು ಬೇಗ ಕೊಡಬೇಕು ಅನ್ನೋದು ಕಾಂಗ್ರೆಸ್ನವ್ರಿಗೆ ಅನಿಸೂ ಇಲ್ಲ. ಯಾಕೆಂದ್ರೆ ದೇಶಕ್ಕಾಗಿ ಮಾಡಿದಂತ ಸೇವೆನ ಕೇವಲ ಅವರು ರಾಜಕಾರಣಕ್ಕೋಸ್ಕರ ಇಲ್ಲಿವರೆಗೂ ಬಳಸ್ಕೊಂತ ಇದ್ದಾರೆ ಬಿಟ್ರೆ ದೇಶಕ್ಕೆ ಮಾಡಿದಂತ ಸೇವೆಯನ್ನ ಗುರುತಿಸಿ ಅವ್ರಿಗೆ ಕೊಡುವಂತ ಕೆಲಸ ಮಾಡಲಿಲ್ಲ. ಸುಮಾರು 40 ವರ್ಷ ಆಯ್ತು ಸರ್ ಅಂಬೇಡ್ಕರ್ ಕೊಡೋದಕ್ಕೆ. ಈ ರೀತಿ ಮನಸ್ಥಿತಿ ಇರ್ತಕ್ಕಂಥ ಕಾಂಗ್ರೆಸ್ನರಿಂದ ಇವತ್ತು ಸಾವರ್ಕರ್ ಅವರು ಎಲ್ಲ ಒಂದ್ ಕಡೆ ಭಾರತ ರತ್ನ ಕೊಟ್ರೆ ಒಳ್ಳೇದು ಅಂತ ಹೇಳ್ತಕ್ಕಂಥ ಮೋಹನ್ ಭಾಗವತ್ ವಿಚಾರವನ್ನ ಖಂಡಿತವಾಗ್ಲೂ ವಿರೋಧ ಮಾಡೋದ್ರಲ್ಲಿ ನಮ್ಗೇನು ಆಶ್ಚರ್ಯ ಕಾಡ್ತಾ ಇಲ್ಲ. ಕಾಂಗ್ರೆಸ್ನವ್ರ ಮನಸ್ಥಿತಿನೇ ಈ ರೀತಿಯಾಗಿ ಬಂದಿರತಕ್ಕಂಥ ವಿಚಾರ. ವೇಣುಗೋಪಾಲ್ ಅವರೇ, ಈಗ ಇಲ್ಲಿ ನಾವು ಅಂಬೇಡ್ಕರ್ ಸಾವರ್ಕರ್ ನಾನು ಕಂಪೇರ್ ಮಾಡ್ತಾ ಇಲ್ಲ, ಬಟ್ ಈಗ ಇಲ್ಲಿ ಮಾತಾಡುವ ಒಂದು ವಿಚಾರದಲ್ಲಿ ಈಗ ಇಲ್ಲಿ ಗೋವಿಂದರಾಜ್ ಅವರು ಒಂದು ಮಾತು ಹೇಳ್ತಾ ಇದ್ರು. ಈಗ ವಿನಾಯಕ ದಾಮೋದರ ಸಾವರ್ಕರ್ ಅವರು ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ರು ಅಂತ. ಇದೇ ಡಿಬೇಟ್ ನಾನು ಬೇರೆ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ನವ್ರು ಬಂದಿಲ್ಲ, ನನಗೆ ಇವತ್ತವರೆಗೂ ಒಂದು ಅರ್ಥವಾಗಿರೋ ಯಕ್ಷ ಪ್ರಶ್ನೆ ಇಲ್ಲ, ಸಾವರ್ಕರ್ ಅವರು ಡಿಬೇಟ್ ಆದರೆ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡುತ್ತೆ, ನಮ್ಮ ವಕ್ತಾರರು ನಾವು ಕಳಿಸಲ್ಲ ಅಂತ ಆಫೀಸ್ ಅವರೇ ಹೇಳಿರೋದು. ಇದು ಅವ್ರನ್ನ ಕರೆದಿಲ್ಲ ಅಂತ ಅನ್ಕೋಬೇಡಿ, ಕರೆದಿದ್ದೀವಿ, ನಮ್ಮ ವಕ್ತಾರನವ್ರು ಕಳಿಸಲ್ಲ, ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ. ಇದು ಇತ್ತೀಚೆಗೆ ಇದೊಂದು ವ್ಯಾಧಿ ಶುರುವಾಗ್ಬಿಟ್ಟಿದೆ. ಇದಕ್ಕೆ BJPನೂ ಹೊರತಾಗಿಲ್ಲ ವ್ಯಾಧಿಯಿಂದ. ಈ ಸಾಂಕ್ರಾಮಿಕ ರೋಗ ಇವ್ರಿಗೂ ಹರಡ್ಕೊಂಡಿದೆ, ಅವ್ರಿಗೂ ಬಂದಿದೆ. ಸೆಲೆಕ್ಟಿವ್ ಆಗಿಬಿಟ್ಟಿದ್ದಾರೆ. ಕೆಲವು ಡಿಬೇಟು ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಸರ್, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಡಿಫೈನ್ ಮಾಡ್ಕೊಳ್ಳೋದು, ಇವ್ರು ಬರಲ್ಲ. ಇನ್ನು ಕೆಲವು ಡಿಬೇಟ್ ಅವ್ರು ಬರಲ್ಲ, ಬಿಡಿ ಅವ್ರ ವ್ಯಾಧಿ ಅವ್ರಿಗೆ ಇಟ್ಕೊಳ್ಳಿ, ಆ ವ್ಯಾಧಿ ಬರೆದಿರೋ ವ್ಯಾಧಿ. ಇನ್ನೊಂದು ಪಾಯಿಂಟ್ ಏನಂದ್ರೆ ಇಲ್ಲಿ ಈ ವಿನಾಯಕ ದಾಮೋದರ ಸಾವರ್ಕರ್ನ ವೀರ ಸಾವರ್ಕರ್ ಅಂತ ಕರೀತಾರಲ್ಲ, ಸಿಂಹ ಸ್ವಪ್ನ ಅಂತ ಗೋವಿಂದರಾಜ್ ಅವರು ಹೇಳಿದ್ರು. ಅಲ್ಲರಿ ಬ್ರಿಟಿಷರಿಗೆ ಕ್ಷಮಾಪಣೆ ಕೇಳಿ ಸಾರಿ ಅಂತ ಬರೆದಂಥ ವ್ಯಕ್ತಿಯನ್ನು ನೀವು ವೀರ ಅಂತ ಹೇಗೆ ಕರಿತೀರಿ ಅಂತ ಕಾಂಗ್ರೆಸ್ನವರು ಹಿಂದೆ ಕೇಳಿದ್ದಾರೆ, ಈಗಲೂ ಕೂಡ ಕೇಳಬಹುದು ಅವ್ರನ್ನ. ಇದೊಂದು ಪೆನ್ಷನ್ ತಗೊಂಡ ಮನುಷ್ಯ, ಬ್ರಿಟಿಷರಿಂದ ಪೆನ್ಷನ್ ತಗೊಂಡಂಥ ಮನುಷ್ಯನಿಗೆ ನೀವು ಭಾರತ ರತ್ನ ಕೊಡುವುದಾದರೆ ಸರಿ ಅಂತ ಕೂಡ ಅವ್ರು ಕೇಳಬಹುದಾಗುತ್ತೇನೋ. ಹೇಗಿದ್ದು ನಾವೀಗ ವೀರ, ಸಿಂಹ, ಕೇಸರಿ ಒಂದು ಕಡೆ, ಪೆನ್ಷನ್, ಸಾರಿ ಇನ್ನೊಂದು ಕಡೆ, ಸಾವರ್ಕರ್ ಇದನ್ನ ಒಂದು ಕಡೆ ಇಟ್ಬಿಟ್ಟು ಯಾವುದನ್ನು ಜಾಸ್ತಿ ತಗೋಣ ನಾವು ಅಂತ. ಸರ್, ಈಗ ಪರಮ ಪೂಜ್ಯನ ಮೋಹನ್ ಭಾಗವತ್ ಜಿ ಅವರು ನಿನ್ನೆ ಒಬ್ರು ಪ್ರಶ್ನೆ ಕೇಳಿದಾಗ ಹೇಳ್ತಾರೆ, ಅವ್ರಿಗೆ ಭಾರತ ರತ್ನ ಕೊಟ್ರೆ ಆ ಘನತೆ ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಯಾವ ಅರ್ಥದಲ್ಲಿ ಹೇಳಿದ್ದಾರೆ? ಮತ್ತೆ ಇವರು ಪ್ರಶಸ್ತಿ ಕೊಡ್ಲಿಲ್ಲ ಅಂದ್ರು ಕೋಟ್ಯಾಂತರ ಹಿಂದೂಗಳ ಮನಸ್ಸಿನಲ್ಲಿ ಸಾವರ್ಕರ್ ಆಗ್ಲೇ ಇದ್ದಾರೆ ಅನ್ನೋದನ್ನು ಹೇಳ್ತಾರೆ. ಈಗ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಪೂರ್ಣ ಸ್ವರಾಜ್ಯಕ್ಕೆ ಹೋರಾಟ ಮಾಡಿದ್ರಲ್ಲಿ ಅಗ್ರಗಣ್ಯರಾದವರು ವೀರ ಸಾವರ್ಕರ್ ಅವರು. ಸಾವರ್ಕರ್ ಬರಕ್ಕಿಂತ ಮುಂಚೆ ಇದೇ ಕಾಂಗ್ರೆಸ್ನವರು ಅಥವಾ ಅವತ್ತಿನ ಹೋರಾಟಗಾರರು ಡೊಮಿನಿಯನ್ ಸ್ಟೇಟಸ್ ಅಥವಾ ನಮಗೆ ಸಂಪೂರ್ಣ ಸ್ವರಾಜ್ಯದ ಬಗ್ಗೆ ಮಾತಾಡಿರಲಿಲ್ಲ. ಸಂಪೂರ್ಣ ಸ್ವರಾಜ್ಯದ ಬಗ್ಗೆ ಮಾತಾಡಿದವರು ವೀರ ಸಾವರ್ಕರ್ ಅವರು. ಯಾವಾಗ ಅವರು 1909ರಲ್ಲಿ ಲಂಡನ್ಗೆ ಹೋಗ್ತಾರೆ, ಅವತ್ತು ಭಾರತದಲ್ಲಿ ನಮ್ಮ ಸ್ವಾತಂತ್ರ್ಯ ಚಳಿವಳಿ ಬಗ್ಗೆ ಮಾತಾಡಕ್ಕೆ ಅಷ್ಟು ಸ್ವಾತಂತ್ರ್ಯ ಇರಲಿಲ್ಲ ಕ್ರಾಂತಿಕಾರಿಗಳಿಗೆ. ಒಂದೊಂದು ತಾವು ತಿಳ್ಕೋಬೇಕು ಸರ್, ನಮಗೆ ಸ್ವಾತಂತ್ರ್ಯ ಬಂದಿದ್ದು ಕೇವಲ ಅಹಿಂಸೆಯಿಂದಲ್ಲ, ಅದರಲ್ಲಿ ಕ್ರಾಂತಿಕಾರಿಗಳ ಪಾತ್ರವೂ ಇದೆ. ಅಹಿಂಸೆ ಹೇಗೆ ಮುಖ್ಯವಾಯಿತೋ ಅದೇ ಥರ ಗಾಂಧೀಜಿಯವರ ಅಹಿಂಸೆ ಹೇಗೆ ಮುಖ್ಯವಾಯಿತೋ ಹಾಗೆ ಕ್ರಾಂತಿಕಾರಿಯ ಬಲಿದಾನಗಳು ಭಾರತದ ಸ್ವಾತಂತ್ರ್ಯಕ್ಕೆ ನಾಂದಿ ಹಾಡಿದೆ. ಹಾಗೆ ಮುಂದೆ ಹೊರದ್ರೆ ಈಗ ನೀವು ಕ್ರಾಂತಿಕಾರಿಗಳನ್ನ ಅವರಿಗೆ ಪ್ರೇರೇಪಣೆ ಮಾಡಬೇಕು. ಅದರಲ್ಲಿ ಮೊದಲಿಗರಾದವರು ವೀರ ಸಾವರ್ಕರ್ ಅವರು. ಅವರು ಲಂಡನ್ಗೆ ಹೋದಾಗ ಮದನ್ ಲಾಲ್ ಡಿಂಗರಾದವರು ಅವ್ರನ್ನ ಪ್ರೇರೇಪಣೆ ಮಾಡಿದ್ದು. ಅವರು ಬ್ರಿಟಿಷ್ ಒಬ್ಬ ಅಧಿಕಾರಿಯನ್ನ ಅವರು ಮದನ್ ಲಾಲ್ ಡಿಂಗರ್ ಅವರು ಹೊಡೆದಿದ್ದು. ಅದಾದ ನಂತರ ಅನೇಕ ಬ್ರಿಟಿಷರ ಒಂದು ಸಿಂಹ ಸ್ವಪ್ನ ಆಗಿದ್ದು ಅಂದ್ರೆ ಅದರಲ್ಲಿ ತಪ್ಪಿಲ್ಲ ಸರ್. ಇಡೀ ಬ್ರಿಟಿಷ್ ಸರ್ಕಾರ ಅವತ್ತು ಇಂಡಿಯಾ ಹೌಸ್ನಲ್ಲಿ ಇಂಡಿಯನ್ ಸೊಸೈಟಿ ಅಂತ ಏನಿತ್ತು ಅಲ್ಲಿಗೆ ಹುಡ್ಕೊಂಡು ಹೋಗ್ತಾ ಇದ್ರು. ಇಡೀ ಪೊಲೀಸರು ಇವರಿಗೆ ಹುಡುಕ್ತಾ ಇದ್ರು. ಹಾಗಾಗಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನ ಆಗಿದ್ರು ಅಂತರಲ್ಲಿ ಒಂದು ಮಾತಿದೆ. ನಂತರ ಸಹ ಅವರು ಕೈಗೊಂಡ ಕಾರ್ಯಗಳು, ಅವರು ಈಗ ಅವ್ರನ್ನ ಬಂಧಿಸ್ತಾರೆ. ವೇಣುಗೋಪಾಲ್ ಅವರೇ ತಕ್ಕ ಮಟ್ಟಿಗೆ ಸಾವರ್ಕರ್ ನಾನು ಬಲ್ಲೆ. ನನ್ನ ಪಾಯಿಂಟ್ ಏನಿತ್ತು ಗೊತ್ತಾ, ಇಲ್ಲಿ ಈ ಸಿಂಹ ಸ್ವಪ್ನ ಅನ್ನೋ ವಿಚಾರ, ಹಿಂದುತ್ವ ಅನ್ನೋ ಒಂದು ವಿಚಾರ ಬಂತಲ್ಲ, ಸಾವರ್ಕರ್ ಜೀವನವನ್ನು ನಾವು ಕನಿಷ್ಠ ಪಕ್ಷ 2 ಭಾಗದಲ್ಲಿ ನೋಡಬೇಕು. ಕನಿಷ್ಠ ಪಕ್ಷ 2 ಭಾಗ. ಹಿಂದುತ್ವ ಶುರುವಾಗಿದ್ದು ಅವ್ರ ಹೋರಾಟದ ಹಾದಿ ಅದೊಂದು ಭಾಗ, ಅವ್ರದ್ದು ಜೀವನದ ಇನ್ನೊಂದು ಮಜಲಿದ್ದು ಇನ್ನೊಂದು ಭಾಗ ಇದೆಯಲ್ಲ, ಆ ಭಾಗವನ್ನು ಉಲ್ಲೇಖ ಮಾಡಿಯೇ ಕಾಂಗ್ರೆಸ್ನ ಹರಿಪ್ರಸಾದ್ ಅವರಾದಿಯಾಗಿ ಎಲ್ಲರೂ ಕೂಡ ಅದನ್ನೇ ಮಾತಾಡೋದವರು. ಏನಂತ, ಇವರು ಸಾರಿ ಯಾಕ್ರಿ ಬರೋದು ರೀ, ಎಷ್ಟು ಸಲ ಸಾರಿ ಪತ್ರ ಬರೆದಿದ್ದಾರೆ ಇವರು, ಸಾಲದ್ದಕ್ಕೆ ಇವತ್ತಿನ DC ತೆಗೆದುಕೊಳ್ಳುವಷ್ಟು ಸಂಬಳ ಇದೆಯಲ್ಲ, ಆ ಹಣದ ಮೌಲ್ಯಕ್ಕೆ ಸಮನಾಗಿರುವಷ್ಟು ಹಣವನ್ನು ಬ್ರಿಟಿಷರಿಂದಲೇ ತಗೊಂಡಂಥ ವ್ಯಕ್ತಿ ಸಾವರ್ಕರ್ರು. ಹಾಗಾಗಿ ನೀವು ಯಾವ ಸಿಂಹ ಸ್ವಪ್ನ, ಯಾವ ಸಿಂಹ ಯಾವ ಸ್ವಪ್ನ ಅಂತ ಇವ್ರು ಕೇಳ್ತಾರೆ. ಇಲ್ಲ,
ಅದನ್ನೇ ನಾನು ಮುಂದುವರೆದು ಹೇಳ್ತಾ ಇದ್ದೆ ಸರ್. ಸೆರೆಮನೆಯಲ್ಲಿ ವಾಸ ಇದ್ದಾಗ ಅವ್ರಿಗೇನು ಕಾಲಾಪಾನಿ ಶಿಕ್ಷೆ ಆಯಿತು ಸರ್. ಕಾಲಾಪಾನಿ ಶಿಕ್ಷೆ ಆದಾಗ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಗಾಂಧೀಜಿಯವ್ರನ್ನೂ ಬಂಧಿಸಿದ್ರು, ನೆಹರು ಅವ್ರನ್ನೂ ಬಂಧಿಸಿದ್ರು. ಆದರೆ ಅವರಿಗೆ ಜೈಲಲ್ಲಿ ಇದ್ದಾಗ ಅವ್ರಿಗೆ ಯಾವ ತರ ಇತ್ತು ಅಂದ್ರೆ ಅದೊಂದು ಬಂಗ್ಲೆ ಕೊಟ್ಟಿದ್ರು ಅವ್ರಿಗೆ. ಆದ್ರೆ ಸಾವರ್ಕರ್ ಅವ್ರನ್ನ ನೀವು ಕಾಲಾಪಾನಿ ಶಿಕ್ಷೆಗೆ ಒಳಪಡಿಸಿದಾಗ ಅವ್ರಿಗೆ ಎಂತೆಂತ ಶಿಕ್ಷೆ ಕೊಟ್ಟಿದ್ರು ಅಂದ್ರೆ, ನಿಮಗೆ ಗಾಣದೆಣ್ಣೆ ಎತ್ತು ಮಾಡುವಂತ ಕೆಲಸವನ್ನ ಇವ್ರ ಕೈಲಿ ಮಾಡಿಸ್ತಿದ್ರು. ಮತ್ತೆ ಇವ್ರಿಗೆ ಎರಡು ಕೈಗಳನ್ನ ಮೇಲೆತ್ತಿ ಘೋರವಾದ ಶಿಕ್ಷೆಯನ್ನ ಕೊಟ್ಟಿದ್ರು ಆ ಸಮಯದಲ್ಲಿ. ವೇಣುಗೋಪಾಲ್ ಅವರೇ, ಅದರಲ್ಲಿ ಮಾಡ್ತಾ ಇಲ್ಲ, ನೀವು ಕೇಳಿಸ್ಕೊತಾ ಇಲ್ಲ ನನ್ನ ಪಾಯಿಂಟ್ ನ. ವಿ ಆರ್ ನಾಟ್ ಡಿಸ್ಪ್ಯೂಟಿಂಗ್ ಎನಿಥಿಂಗ್. ಅವರು ಕಷ್ಟಪಟ್ಟಿರೋದು ಹೌದು. ಅಂಡಮಾನ್ ಕಾಲಾಪಾನಿ ಶಿಕ್ಷೆ ನೀವು ಕೇಳಿಸ್ಕೊತಿಲ್ಲ. ಅಂಡಮಾನ್ ಕಾಲಾಪಾನಿ ಶಿಕ್ಷೆ, ಆ ಘೋರ ದಿನಗಳು, ಯಾವುದೇ ವ್ಯಕ್ತಿ ಅಸಹಾಯಕನಾಗುವಂಥ ಕ್ಷಣಗಳು. ಬಟ್ ಯಾವಾಗೆಲ್ಲ ಸಾವರ್ಕರ್ ಚರ್ಚೆ ಬರುತ್ತೋ ಇವರು ಅಂಡಮಾನ್ ಕಾಲಾಪಾನಿ ಶಿಕ್ಷೆ ಬಗ್ಗೆ ಮಾತಾಡಲ್ಲ, ಆ ಮನುಷ್ಯನ ಹೋರಾಟದ ಬಗ್ಗೆ ಮಾತಾಡಲ್ಲ. ಗಾಂಧಿ ಹತ್ಯೆಯ ಸಂಚಿನಲ್ಲಿ ಈ ವ್ಯಕ್ತಿ ಒಬ್ರು ಇದ್ರು ಅಂತಾನೆ ಇವತ್ತಿಗೂ ಮಾತಾಡ್ತಾರೆ ಅವರು. ಇವತ್ತಿಗೂ ಆ ಪಿತೂರಿದಾರರಲ್ಲಿ ಈ ವ್ಯಕ್ತಿ ಕೂಡ ಒಬ್ರು ಇದ್ರು ಅಂತ ಒಂದು ಮಾತಾಡ್ತಾರೆ. ಎರಡನೇದು ನೋಡ್ರಿ, ಟಿಪ್ಪು ಸುಲ್ತಾನ್ ಹೋರಾಡಿದ್ರು. ಟಿಪ್ಪು ಸುಲ್ತಾನ್ ಸಾರಿ ಕೇಳಿದ್ರೇನ್ರಿ ಬ್ರಿಟಿಷರಿಗೆ? ವೀರಮರಣವನ್ನು ಅಪ್ಪಿದ್ರು, ಹಾಗಾಗಿ ಅವ್ರನ್ನ ವೀರ ಅಂತ ಕರಿತೀವಿ, ಆರ್ಎಲ್ಸ್ ಮೈಸೂರುಳಿ ಅಂತ ಕರಿತೀವಿ. ಸಾವರ್ಕರ್ ಸಾರಿ ಬರೆದ್ಬಿಟ್ಟು ಒಬ್ಬ DC ಯ ಸಂಬಳಕ್ಕೆ ಈಕ್ವಲೆಂಟ್ ಆಗಿ ಅವರು ಪೆನ್ಷನ್ ತಗೊಂಡ್ಮೇಲೆ ಯಾವ ಸಿಂಹ ಯಾವ ಸ್ವಪ್ನಾರಿ ಇವ್ರಿಗೆ ಯಾಕ್ರಿ ಕೊಡಬೇಕು ಅಂತ ಅವ್ರು ಕೇಳಿದ್ರೆ ವಾಟ್ಸ್ ಯುವರ್ ಆನ್ಸರ್ ಅಂತ. ಸರ್, ಇನ್ನು ಅನೇಕ ಜನರು ಯಾವುದು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರು ಅವ್ರನ್ನೆಲ್ಲರೂ ಕಾಂಗ್ರೆಸ್ನವರು ದೇಶದ್ರೋಹಿ ಅಂತ ಕರೀಲಿಲ್ಲ. ಅವ್ರನ್ನೂ ಇವರು ಸಾರಿ ಕೇಳಿದ್ರು ಅಂತ ಕರೀಲಿಲ್ಲ. ನಾನು ಹೇಳೋದು, ಕಾಕೋರಿ ದುರಂತದಲ್ಲಿ ಒಂದು ಟ್ರೈನ್ ನ ಇವರು ಯಾವಾಗ ಕಳ್ತನ ಮಾಡ್ತಾರೆ, ಸರ್ಕಾರಿ ಹಣ ಹೋಗ್ತಿರುತ್ತೆ, ದರೋಡೆ ಮಾಡ್ತಾರೆ. ಬಿಸ್ಮಿಲ್ಲಾ ಅವರು ಮತ್ತೆ ಸುಚೀಂದ್ರನಾಥ್ ಅವ್ರನ್ನೂ ನಿಮಗೆ ಗಲ್ಲಿ ಶಿಕ್ಷೆ ಮಾಡ್ತಾರೆ. ಅವರು ಒಂದು ಪತ್ರವನ್ನ ಬರೀತಾರೆ. ಅರವಿಂದ್ ಘೋಷ್ ಅವರ ತಮ್ಮನೂ ಒಂದು ಪತ್ರವನ್ನ ಬರೀತಾರೆ. ಹಾಗಾಗಿ ಸಾಕಷ್ಟು ಜನರು ಸ್ವಾತಂತ್ರ್ಯದ ಹೋರಾಟದಲ್ಲಿ ಸಾಕಷ್ಟು ಜನರು ಕ್ಷಮಾಪಣಾ ಪತ್ರವನ್ನ ಬರೆದಿದ್ದಾರೆ. ಅದರಲ್ಲಿ ಅವ್ರನ್ನ ಯಾರನ್ನೂ ಕಾಂಗ್ರೆಸ್ನವರು ದೇಶದ್ರೋಹಿ ಅಂತ ಹೇಳಿಲ್ಲ, ಅವ್ರನ್ನ ಯಾರನ್ನೂ ಸಾರಿ ಕೇಳ್ತಾರೆ ಅಂತ ಹೇಳಿಲ್ಲ. ಅವರೆಲ್ಲ ಕ್ಷಮಾದಾನ ಕೇಳ್ತಿತ್ತು, ಅದನ್ನ ಉಲ್ಲೇಖ ಮಾಡಿಲ್ಲ. ಇವ್ರನ್ನ ಮಾತ್ರ ಹೇಳ್ತಾರೆ. ಯಾಕೆ ಅಂದ್ರೆ ಮೋದಿ ಅವರು ಯಾವಾಗ ಪ್ರಧಾನಿಯವರು ಯಾವಾಗ ಅಂಡಮಾನ್ಗೆ ಹೋದ್ರು, ಸಾವರ್ಕರ್ ಬಗ್ಗೆ ಅವರೊಂದು ಹಿಂದುತ್ವದ ಮಾತಾಡಿದ್ರು, ಅದ್ರ ಬಗ್ಗೆ ಕಾಂಗ್ರೆಸ್ಗೆ ಹುಬ್ಬೇರ್ತು, ಕಣ್ಣು ಕೆಂಪಾಯ್ತು. ಅದಾದ ನಂತರ ಇದು ಪ್ರತಿಕ್ರಿಯೆಗಳು ಬರ್ತಾನೆ ಇದೆ. ಆದ್ರೆ ಒಂದಂತೂ ಸತ್ಯ ಸರ್, ಅವರು ಕ್ಷಮಾಪಣಾ ಬರ್ದಿತ್ತು ನಿಜನೇ. ಆದ್ರೆ ಅದನ್ನ ಯಾವ ಕಾರಣಕ್ಕೆ ಬರ್ದಿದ್ರು ಅಂತ ಅವರ ತಮ್ಮ ಆತ್ಮಾಹುತಿ ಬುಕ್ಕಲ್ಲಿ ಬರ್ದಿದ್ದಾರೆ. ಯಾವ ಕಾರಣಕ್ಕೆ ಬರ್ದಿದ್ದೀನಿ ಅಂತ, ಯಾವ ಕಾರಣಕ್ಕೆ ನಾನು ಕೇಳಿದ್ದು ಅಂದ್ರೆ, ಮುಂದಿನ ಏನು ಹೋರಾಟ ಇಲ್ಲೇ ಅಂತ್ಯಗೊಳಿಸಬಾರ್ದು, ಇದು ಮುಂದಿನ ದಿನಕ್ಕೆ ಇದನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗ್ಬೇಕು, ಭಾರತದ ಸ್ವಾತಂತ್ರ್ಯ ಸಿಗ್ಬೇಕು. ಈ ಕಾರಣದಿಂದ ಇದನ್ನೆಲ್ಲನೂ ಇಟ್ಕೊಂಡು ಅವರು ಕ್ಷಮಾಪಣಾ ಬರೆದದ್ದು ನಿಜ, ಅದರಲ್ಲಿ ಎರಡು ಮಾತೇ ಇಲ್ಲ ಸರ್. ಡಿಬೇಟ್ ಮತ್ತೆ ಮುಂದುವರಿಸ್ತೀನಿ. ನಾನು ಮಹೇಂದ್ರ ಸರ್ ಇಂದ ನಾನು ಡಿಬೇಟ್ ಕಂಟಿನ್ಯೂ ಮಾಡ್ತೀನಿ ಒಂದು ಬ್ರೇಕ್ ಆದ್ಮೇಲೆ. ಮಹೇಂದ್ರ ಸರ್, ಒಂದು ಕ್ವಶನ್ ಇತ್ತು ನಂದು. ಈ ಸಾವರ್ಕರ್ ಅವರಿಗೆ ಆಲ್ ಆಫ್ ಅ ಸಡನ್ ಈಗ ಭಾರತ ರತ್ನ ಕೊಡಬೇಕು ಅಂತೇಳಿ ಮೋಹನ್ ಭಾಗವತ್ ಅವರು ದೊಡ್ಡ ವೇದಿಕೆಯಲ್ಲಿ ಅದ್ರ ಬಗ್ಗೆ ಮಾತಾಡ್ಬಿಟ್ಟಿದ್ದಾರೆ ಸರ್. ಸಾವರ್ಕರ್ ಅವರಿಗೆ ಭಾರತ ರತ್ನ ಕೊಡುವುದಿರಲಿ, ಸಾವರ್ಕರ್ ಅವ್ರ ವಿಚಾರ ಯಾವಾಗ ಬಂದಾಗಲೂ ಕೂಡ ಕಾಂಗ್ರೆಸ್ ಅದನ್ನು ಅಪೋಸ್ ಮಾಡ್ತಾ ಬರುತ್ತೆ. ಇದು ಅಲ್ಪಸಂಖ್ಯಾತರ ಓಲೈಕೆ ಕಥೆನಾ, ಅಥವಾ ತಾವು ಲೀಡರ್ ಅಂತ ಕರೆದುಕೊಂಡಿದ್ದಂತಹ ಮಹಾತ್ಮ ಗಾಂಧೀಜಿಯವರ ಹತ್ಯೆಯ ಪಿತೂರಿದಾರಲ್ಲಿ ಇವರೊಬ್ಬರಿದ್ದರು ಅಂತ? ಕೋರ್ಟ್ಗೆ ಸಾಕ್ಷ್ಯಾಧಾರಗಳು ಸಿಕ್ಕಲಿಲ್ಲ, ಅವರ ಅಕ್ವಿಟ್ ಕೂಡ ಆದರು. ಆದರೆ ಅನೇಕ ಹಿಸ್ಟಾರಿಯನ್ಸ್ ಪ್ರಕಾರವಾಗಿ ಈ ಸಂಚಿನಲ್ಲಿ ಅವರು ಭಾಗಿಯಾಗಿದ್ದರು. ಇದೇ ನಾಥುರಾಮ್ ಗೋಡ್ಸೆ ಸಾವರ್ಕರ್ ವಿಚಾರಧಾರೆಗಳಿಂದ ಇನ್ಫ್ಲೂಯೆನ್ಸ್ ಆಗಿದ್ದ, ಹಿಂದೂ ಮಹಾಸಭಾದ ಮುಖ್ಯಸ್ಥರಿದ್ದರು, ಸ್ಥಾಪಕರಿದ್ದರು, ಅವರಿಂದ ಅವನು ಇನ್ಫ್ಲೂಯೆನ್ಸ್ಡ್ ಆಗಿದ್ದ ಅನ್ನೋ ಕಾರಣಗಳಿಗೆ ಅಟ್ ದ ಸೇಮ್ ಟೈಮ್ ಸಾರಿ ಕೇಳಿಬಿಟ್ಟಿದ್ರು, ಪೆನ್ಷನ್ ತಗೋತಾ ಇದ್ದರು. ಇವ್ರು ಯಾವ ಥರ ಹೋರಾಟ? ಇವರು ಜೀವದ ಉಳಿವಿಗಾಗಿ, ಜೀವನದ ಒಳಿತಿಗಾಗಿ ಇವರು ಪೆನ್ಷನ್ನು ತಗೊಂಡು ಸಾರಿಯನ್ನು ಬರೆದಿದ್ದು ಅನ್ನೋದು ಹೈಲೈಟ್ ಆಯಿತೇ ವಿನಃ ಅವರು ಹೋರಾಟವೋ, ಕಾಲಾಪಾನಿ ಶಿಕ್ಷೆಯೋ, ಆ ಜಿದ್ದೋ, ಅದರ ರೂಪುರೇಷೆಗಳೋ ಇದು ಅಷ್ಟು ಹೈಲೈಟ್ ಆಗಲಿಲ್ಲ. ಇದು ಓಟಿನ ರಾಜಕಾರಣಕ್ಕೆ ಸಿಕ್ಕಾಕೊಂಡು ಸಾವರ್ಕರ್ ಈ ಥರ ಆದ್ರ ಇಲ್ಲಿ ಅಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಅಂತ. ಇಲ್ಲಿ ಎರಡು ಮುಖ್ಯವಾದದನ್ನು ಗಮನಿಸಬೇಕು. 1909ರಲ್ಲಿ ಲಾರ್ಡ್ ಕರ್ಜನ್ ಹತ್ಯೆ ಪ್ರಯತ್ನ ಏನು ವಿಫಲ ಆಯಿತು, ಅದು ಸೇರಿದಂತೆ ಕೆಲವು ಬ್ರಿಟಿಷ್ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದ ಹಲ್ಲೆ ಪ್ರಯತ್ನ ಮತ್ತು ಹತ್ಯೆ ಪ್ರಯತ್ನದಲ್ಲಿ ಸಾವರ್ಕರ್ ಅವರ ಪ್ರಭಾವ ಇತ್ತು ಅನ್ನೋದು ಆ ಬ್ರಿಟಿಷ್ ಅಧಿಕಾರಿಗಳ ಮಾತು. ಅದೇ ಕಾರಣಕ್ಕಾಗಿ ಅವರಿಗೆ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಲಾಗುತ್ತೆ. ಅಂದ್ರೆ ಉದ್ದೇಶ ವ್ಯತ್ಯಾಸ ಇರಬಹುದು. ಇವರು ನಾವು ಹೀಗೆ ಶಾಂತಿ ಅಂತ ಹೇಳ್ತಾ ಕೂತ್ರೆ ಭಾರತಕ್ಕೆ ಸ್ವತಂತ್ರ ಬರಲ್ಲ ಅನ್ನೋದು ಇವರ ವಾದ ಆಗಿತ್ತು. ಇಲ್ಲ, ನಾವು ಯಾರ ಸಮಾಧಿಯ ಮೇಲೂ ನಾವು ಸ್ವತಂತ್ರವನ್ನ ಕಟ್ಟೋದು ಬೇಡ ಅನ್ನೋದು ಗಾಂಧಿ ಗುಂಪಿನ ವಾದ ಆಗಿತ್ತು.
ಇಬ್ಬರ ವಾದ ಬೇರೆ ಆಗಿತ್ತೇ ಹೊರತಾಗಿ ಆದರೆ ಭಾರತ ಸ್ವಾತಂತ್ರ್ಯ ಬೇಕು ಅನ್ನೋದ್ರಲ್ಲಿ ಇಬ್ಬರಿಗೂ ಡಿಸ್ಪ್ಯೂಟ್ ಇರಲಿಲ್ಲ. ಭಾರತಕ್ಕೆ ಸ್ವಾತಂತ್ರ್ಯ ಬೇಕು, ಬ್ರಿಟಿಷ್ನವ್ರು ನಮ್ಮಲ್ಲಿ ಇರೋದು ಬೇಡ ಅನ್ನೋದ್ರಲ್ಲಿ ಡಿಸ್ಪ್ಯೂಟ್ ಇರಲಿಲ್ಲ. ಈಗ ಸೈದ್ಧಾಂತಿಕವಾಗಿ ಒಂದೇ ದಾರಿಯಲ್ಲಿ ಬಂದಂತಹ ಎರಡು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳ ಕಾರಣಕ್ಕಾಗಿ ಏನು ಬಿಜೆಪಿ ಮತ್ತು ಕಾಂಗ್ರೆಸ್ನ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇದೆಯಲ್ಲ, ನಾವೇನು ಎಡ ಬಲವಾಗಿ ಗುರುತಿಸ್ತೀವಲ್ಲ, ನೆಹರು ವಿಚಾರ ಬಂದಾಗಲೂ ಈ ಬಲಪಂಥೀಯರು ಏನು ನೆಹರು ಸರಿಗಿರ್ಲಿಲ್ಲ, ಆ ಸಂದರ್ಭದಲ್ಲಿ ನೆಹರು ಬ್ಲಂಡರ್ ಮಾಡಿದ್ರು ಅನ್ನುವ ಮಾತುಗಳನ್ನ ಆಡ್ತಾರೆ. ಅದೇ ಮಾತುಗಳನ್ನ ಈ ಸಿದ್ಧಾಂತದವರು, ಕಾಂಗ್ರೆಸ್ ಪರ ಸಿದ್ಧಾಂತದವರು ಕೂಡ ಇವರ ಸಾವರ್ಕರ್ರ ವಿಚಾರದಲ್ಲಿ ಮಾತನಾಡ್ತಾರೆ. ಈಗ ಮೋದಿಯವರು ಅಧಿಕಾರಕ್ಕೆ ಬಂದು 12 ವರ್ಷಗಳಾಗಿದೆ. ಯಾವುದೇ ಸಿದ್ಧಾಂತಿಕ ನಿನ್ನೆ ಇವರು ಕೂಡ ಮಾತಾಡಿದ್ದಾರೆ, ನಮ್ಮದೇ ಗುಂಪಿನಿಂದ ಬಂದ ನಾಯಕ, ಹಾಗಾಗಿ ಅವರು ಮಾಡುವ ತಪ್ಪುಗಳು ನಮ್ಮ ಮೇಲೂ ಪರಿಣಾಮ ಬೀರುತ್ತೆ ಅಂತ ಹೇಳಿ RSS ನ ಭಾಗವತರು ಕೂಡ ಮಾತಾಡಿದ್ದಾರೆ. ಹಾಗಂದ ಮೇಲೆ ಅದೇ ಅವರದೇ ಗುಂಪಿನಿಂದ ಬಂದಂತಹ ನಾಯಕ 12 ವರ್ಷಗಳ ಕಾಲ ತನ್ನದೇ ಸೈದ್ಧಾಂತಿಕ ನಿಲುವನ್ನು ಹೊಂದಿರುವಂತಹ ನಾಯಕನಿಗೆ ಭಾರತ ರತ್ನನು ಅಥವಾ ಇನ್ಯಾವುದೇ ನಾಗರಿಕ ಪ್ರಶಸ್ತಿ ಕೊಡೋದಕ್ಕೆ ಯಾಕೆ ವಿಳಂಬ ಮಾಡ್ತಿದ್ದಾರೆ, ಯಾಕೆ ಇಂದ ಚರ್ಚೆಯ ವಸ್ತುವಾಗಿ ಮಾಡ್ತಿದ್ದಾರೆ? ಆ ಪ್ರಶ್ನೆ ನಾವು ಕೇಳಬೇಕಾಗಿದೆ RSS ನವರಿಗೆ ಮತ್ತು ಬಿಜೆಪಿ ಅವರಿಗೆ. ಓಕೆ, ಈಗ ಅವರ ಆಶಯ ಸರ್, ಅವರ ಆಸೆ ಭಾರತ ರತ್ನ ಅವ್ರಿಗೆ ಕೊಡಬೇಕು, ಕೊಟ್ಟರೆ ಚೆನ್ನಾಗಿರುತ್ತೆ, ದೊಡ್ಡ ಹೋರಾಟಗಾರ ಅಂತ ಹೇಳಿ. ಈ ಆಸೆಗೆ ಈಗ ಅವರದ್ದೇ ಪಕ್ಷ ಇದೆ ಅಂದರೆ RSS ಅವ್ರಿಗೆ ಅವರು ತಾಯಿ ಅಂತ ಭಾವಿಸ್ತಾರೆ RSS ಅನ್ನ BJP ಅವರು. ಅವ್ರನ್ನ ಒತ್ತಡ ಹಾಕಬಹುದಲ್ವಾ? ಆ ಪ್ರಯತ್ನ ನಡೀತಾ ಇದೆ ಇವಾಗ ಅಂತ. ಅಲ್ಲ, ಅದೇ ಉದ್ದೇಶವನ್ನ ಇಟ್ಟುಕೊಂಡೇ ಮೊನ್ನೆ ಭಾಗವತರು ಮಾತಾಡಿರೋದು ಅದನ್ನೇ. ಈ ಭಾಗವತ್ ಹೇಳಿರೋದಂದ್ರೆ ರಾಮ ಮಂದಿರ ಹೋರಾಟ ಫಲಿಸಿದ್ದನ್ನ ಬಿಟ್ಟರೆ ನಾವೇನು RSS ನ ಡಿಮ್ಯಾಂಡ್ ಇತ್ತು, ನಮ್ಮದೇ ಪಕ್ಷ ಅಧಿಕಾರಕ್ಕೆ ಫುಲ್ ಪ್ಲೇಡ್ಜ್ ಆಗಿ ಬಂದ್ರೆ ನಾವೇನು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ವು, ಆ ನಿರೀಕ್ಷೆಗಳು ಆಗ್ತಾ ಇಲ್ಲ. ಸಾಮಾನ್ಯ ನಾಗರಿಕ ಸಂಹಿತೆ ಆಗ್ಬೋದು, ಸಾವರ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡುವಂತ ವಿಚಾರ ಆಗ್ಬೋದು, ಅದ್ ಮಾಡ್ತಾ ಇಲ್ಲ. ಬಹುಶಃ ಬಿಜೆಪಿ ಮತ್ತು ಇವರಿಗೆ ಬಿಜೆಪಿಯ ಪಕ್ಷದ ನಾಯಕರುಗಳಿಗೆ ಇದೊಂದು ರಾಜಕೀಯ ಇಶ್ಯೂ ಆಗ್ಬೇಕು ಅನ್ನೋದೇ ಉದ್ದೇಶ ಇದ್ದಂಗೆ ಕಾಣಿಸ್ತದೆ. ಹಾಗಿಲ್ಲ ಅಂದಿದ್ರೆ ಇವರು ಇದನ್ನ ರಾಜಕೀಯವಾಗಿ ಇಡೀ ಜನರಿಗೆ ಪ್ರಚೋದನೆ ತರುವಂತಹ ವಿಚಾರ ಆಗ್ಬೇಕಾಗಿರ್ಲಿಲ್ಲ. ಕೊಡ್ಬೋದು, ಅದಕ್ಕೆ ಯಾರು ಹಸ್ತಕ್ಷೇಪ ಇರಲಿಲ್ಲ ಅಥವಾ ವಿರೋಧ ಪಕ್ಷದವರು ತಡೆಯುವಂತಹ ಸ್ಥಿತಿನಲ್ಲೂ ಇರಲಿಲ್ಲ ಅಂತ ಅನ್ಸುತ್ತೆ. ಫೈನ್. ಈಗ ಗೋವಿಂದರಾಜು ಅವರೇ, ಸಾವರ್ಕರ್ ಅವ್ರ ವಿಚಾರದಲ್ಲಿ ಈಗ ಮೋಹನ್ ಭಾಗವತ್ ಅವರು ಮಾತಾಡ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಭಾರತ ರತ್ನ ತೆಗೆದುಕೊಳ್ಬೇಕಾದ್ರೆ ಇರತಕ್ಕಂಥ ಮೆರಿಟ್ಸ್ ಏನೇನು? ಸ್ವಾತಂತ್ರ್ಯ ಹೋರಾಟ ಸಾಕ, ಅಥವಾ ಹಿಂದುತ್ವ ಅಂತ ಅವರು ಹಿಂದೂ ಮಹಾಸಭಾ ಸ್ಥಾಪನೆ ಮಾಡಿಬಿಟ್ಟಿದ್ರು ಅಂತ ಅವ್ರಿಗೆ ಒಂದು ಪ್ರಶಸ್ತಿಯನ್ನು ಕೊಡಬೇಕಾಗತ್ತಾ, ಅಥವಾ ಅವರೊಂದು ಹೋರಾಟಗಾರರು ಅಂತ ಬಂದಾಗ ಎಷ್ಟು ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಾವು ಭಾರತ ರತ್ನ ಇವತ್ತಿಗೆ ಕೊಡಬೇಕಾಗತ್ತೆ ಲಿಸ್ಟ್ ಮಾಡಿಕೊಂಡ್ರೆ ಅಂತ? ಇಲ್ಲ ನೋಡಿ, ಸ್ವತಂತ್ರ ಬಂದಿದ್ದು ಒಬ್ಬ ವ್ಯಕ್ತಿಯಿಂದ ಅಲ್ಲ ಅಂತ ಸಾಕಷ್ಟು ಹೇಳ್ಬೋದು. ಸಾಕಷ್ಟು ಜನ ಹೋರಾಟಗಾರರು ಅದ್ರ ಹಿನ್ನೆಲೆ ನಿಂತ್ಕೊಂಡು ಸಾವನ್ನಪ್ಪಿರೋರು ಸಾಕಷ್ಟು ಉದಾಹರಣೆಗಳು. ಬರೀ ಬಿಳಿ ಬಾವುಟದಿಂದ, ಬಿಳಿ ಬಟ್ಟೆಯಿಂದಾನೇ ಬಂದಿಲ್ಲ ಸ್ವಾತಂತ್ರ್ಯ, ರಕ್ತ ಹರಿಸ್ಕೊಂಡವರು ಇದ್ದಾರೆ. ಪ್ರತಿಯೊಬ್ಬರು ಯಾರು ಸ್ವತಂತ್ರ ಬೇಕು ಅಂತ ಹೋರಾಟ, ಲಕ್ಷಾಂತರ ಜನ ಇವತ್ತು ಪ್ರಾಣವನ್ನು ತೆತ್ತುವಂತ ಕೆಲಸ ಆಯಿತು. ಅದರಲ್ಲಿ ಇವತ್ತು ನಾವೇನು ಒಂದು ಕ್ರಾಂತಿಕಾರಿ ಹೋರಾಟಗಳನ್ನ ಮಾಡ್ಕೊಂಡು ಹೋರಾಟಗಾರರನ್ನ ಹುಟ್ಟಾಕೊಂಡು ಜೊತೆಯಲ್ಲಿ ಯಾವ ರೀತಿ ನಾವು ಸ್ವತಂತ್ರ ಪಡಿಬೇಕು ಅಂತ ಹೇಳ್ಬಿಟ್ಟು ಒಂದು ಹಾದಿಯಲ್ಲೆಲ್ಲ ಒಂದು ಕಡೆ ಪ್ಲಾನ್ಡಾಗಿ ಹೋದ್ರಲ್ಲ, ಆ ಒಂದು ದೃಷ್ಟಿಯಲ್ಲಿ ದೇಶಕ್ಕಾಗಿ ಹೋರಾಟ ಮಾಡಿದ ವ್ಯಕ್ತಿನ, ಸೊ ಈ ವ್ಯಕ್ತಿಯಿಂದ ಸಾಕಷ್ಟು ಯುವಕರು ಇವತ್ತು ಇನ್ಸ್ಪೈರ್ ಆಗ್ತಾ ಇದ್ದಾರೆ. ಸೊ ಆ ಒಂದು ದೃಷ್ಟಿ ಇಟ್ಕೊಂಡು, ಯಾಕೆಂದ್ರೆ ಸಾವರ್ಕರ್ ಒಬ್ರು ಅವತ್ತಿನ ಹೋರಾಟಗಾರ ಜೊತೆಯಲ್ಲಿ ಇವತ್ತು ಪ್ರತಿಯೊಬ್ಬ ಯುವಕನಲ್ಲಿ ಕೂಡ ಸಾವರ್ಕರ್ ಬಗ್ಗೆ ತಿಳಿದುಕೊಂಡಿದ್ದಾರೆ. ಯಾವ ರೀತಿ ಹೋರಾಟ ಮಾಡ್ತಾ ಇದ್ರು, ಬ್ರಿಟಿಷ್ನರು ಯಾವ ರೀತಿಯಾಗಿ ಕೆಲವೊಂದು ಮಾಡಿದಂಥ ಪ್ಲಾನ್ ಇಂದ ನುಣ್ಸ್ಕೊಂಡು ಯಾವ ರೀತಿಯಾಗಿ ಹೋರಾಟಗಳನ್ನ ಅಂದ್ರೆ ಮಾಡ್ತಾ ಇದ್ರು ಅನ್ನೋ ವಿಚಾರ ಇಟ್ಕೊಂಡು ಮಾಡಿರ್ತಕ್ಕಂಥ ಉದಾಹರಣೆಯಿಂದ ಬಹುಶಃ ಕೊಡೋದ್ರಿಂದ ಒಬ್ಬ ಸ್ವಾತಂತ್ರ್ಯ ಹೋರಾಟ ಕೊಟ್ಟರು, ಒಳ್ಳೆ ವ್ಯಕ್ತಿ ಕೊಟ್ಟರು ಅಂತ ಹೇಳ್ಬಿಟ್ಟು ನಮಗೂ ಕೂಡ ಒಂದು ಸಂತೋಷ ಆಗಂತ. ನಿಮ್ಮ ಪ್ರಕಾರದ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಅಂತ ಇರುತ್ತಲ್ಲ, ಈಗ ಒಂದು ಅವಾರ್ಡ್ಗೆ ಒಂದು ಒಬ್ಬರು ವ್ಯಕ್ತಿ ಕನ್ಸಿಡರ್ ಮಾಡಬೇಕಾದಾಗ ಏನೋ ಇರುತ್ತಲ್ಲ. ಬಟ್ ಕಾಂಗ್ರೆಸ್ನವ್ರು ಯಾವಾಗಲೂ ಹೇಳೋದೇನು ಅಂದ್ರೆ ಅವ್ರು ಸಾರಿ ಕೇಳ್ಬಿಟ್ಟಿದ್ರು, ಪೆನ್ಷನ್ ತಗೋತಾ ಇದ್ರು, ಎರಡು ವಿಚಾರ. 6 ಸಲ ಸಾರಿ ಕೇಳಿದ್ರು, 6 ಸಲ ಕ್ಷಮಾಪಣಾ ಪತ್ರ ಬರ್ದಿದ್ರು ಅವರು ಅಂತಾರೆ ಅವರು. ಸರ್, ಅದಕ್ಕೆ ವಿಚಾರಗಳು ಏನು ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಓಕೆ, ಈಗ ಈ ಕಾಂಗ್ರೆಸ್ನವ್ರ ಮನಸ್ಥಿತಿ ಹೇಗಿರ್ತಿತ್ತು ಅಂದ್ರೆ ಸರ್, ಪದ್ಮಭೂಷಣ ಆಗಿರ್ಬೋದು, ಪದ್ಮವಿಭೂಷಣ ಆಗಿರ್ಬೋದು, ಪಾಲ್ಕೆ ಪ್ರಶಸ್ತಿ ಈ ರೀತಿ ಕೊಟ್ಟಿರ್ತಕ್ಕಂಥ ಹಿಂದೆ ಉದಾಹರಣೆಗಳು ನೋಡಿದ್ರೆ ಅವ್ರ ಸುತ್ತಮುತ್ತ ಯಾರು ವೈಟ್ ಕಲರ್ ಆಗಿ ನಿಜವಾದ ಸೇವಕರಿಗೆ ಯಾರು ಸೇವೆ ಮಾಡಿ ದೇಶದಲ್ಲಿ ಇರ್ತಕ್ಕಂಥವ್ರಿಗೆ ದಕ್ಕಂತ ಕೆಲಸ ಮಾಡ್ಲೇ ಇಲ್ಲ. ಇವತ್ತು ಆ ರೀತಿಯಾಗಿ ಒಂದು ಎಲ್ಲ ಒಂದ್ ಕಡೆ ಸೂಲ್ಗಿತ್ತಿ ಅಂತ ನಮ್ಮ ಕಾರವಾರ ಭಾಗದಲ್ಲಿ ಇರ್ತಕ್ಕಂಥ ಶುಕ್ರಮ್ಮ ಅಂತ ಅಂತವ್ರಿಗೆ, ಅದೇ ರೀತಿ ಎಲ್ಲ ಒಂದ್ ಕಡೆ ಸಣ್ಣ ಕೆಲಸ ಮಾಡಿ ಸಮಾಜದಲ್ಲಿ ಒಂದು ಉತ್ತಮವಾದ ಒಂದು ವಾತಾವರಣ ನಿರ್ಮಿಸಿರ್ತಂತವರಿಗೆ ಇವತ್ತು ಎಲ್ಲ ಒಂದ್ ಕಡೆ ಈ ಒಂದು ಪ್ರಶಸ್ತಿಗಳು ನೇರವಾಗಿ ಅವ್ರ ಮನೆ ಹತ್ರಕ್ಕೆ ಹೋಗ್ತಾ ಇದೆ. ಹಿಂದೆ ಎಲ್ಲ ಏನಾಗ್ತಾ ಇದೆ ಅಂದ್ರು, ಯಾರ್ಯಾರು ಕಾಂಗ್ರೆಸ್ಸಿನ ಸುತ್ತಮುತ್ತ ಓಡಾಡ್ಕೊಂಡು ಯಾರ್ಯಾರು ರೀತಿ ಇದ್ದು ಅಂಥವ್ರಿಗೆ ಮಾತು ತಲುಪ್ತಾ ಇತ್ತು. ಆ ಒಂದು ವಿಚಾರ ಇಟ್ಕೊಂಡು ಇವತ್ತು ಭಾರತ ರತ್ನ ಕೊಟ್ರೆ ಒಳ್ಳೇದು ಅನ್ನೋ ವಿಚಾರನ ಎಕ್ಸ್ಪ್ರೆಸ್ ಮಾಡಿರೋದ್ರಲ್ಲಿ ತಪ್ಪೇನಿಲ್ಲ ಸರ್. ಈ ರೀತಿಯಾದ ಒಂದು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಮನಸ್ಥಿತಿ ಏನು ಅಂದ್ರೆ, ಅವ್ರಿಗೆ ಬೇಕಾದ ರೀತಿಯಲ್ಲಿ ಪ್ರಶಸ್ತಿಗಳನ್ನ ಕೊಡುವಂತ
ವಿಚಾರಗಳು ನಾವು ನೋಡಿದ್ದೀವಿ. ಇದನ್ನ ಸಾವರ್ಕರ್ ಅಂತಿದ್ದಂಗೆ ಎಲ್ಲ ಒಂದ್ ಕಡೆ ಅವ್ರು ವಿರೋಧ ಮಾಡೋದು ಸಹಜ. ನಮ್ಗೇನೋ ಮೋಹನ್ ಭಾಗವತ್ ಅವರು ಗಾಂಧೀಜಿಗೆ ಭಾರತ ರತ್ನ ಅವಾರ್ಡ್ ಕೊಡಿ ಅಂತ ಯಾಕೆ ಹೇಳಿಲ್ಲ? ಈ ದೇಶದ ಅತ್ಯುನ್ನತ ಸಿವಿಲಿಯನ್ ಅವಾರ್ಡು ಯಾವುದು? ಭಾರತ ರತ್ನ. ಈ ದೇಶದಲ್ಲಿ ಗಾಂಧೀಜಿಗೆ ಸಿಕ್ಕಲಿಲ್ಲ. 2 ಬಾರಿ ಅವ್ರ ಫ್ಯಾಮಿಲಿಗೆ ಆಫರ್ ಮಾಡಿದ್ದು ಹೌದು, ಮರಣೋತ್ತರವಾಗಿ 55-56 ಆ ಒಂದು ಟೈಮಲ್ಲಿ ಅವರಿಗೆ 55 ಒಂದ್ಸಲ 69 ಒಂದ್ಸಲ ಆಫರ್ ಮಾಡಿದ್ರು. ಬೇಡ ಗಾಂಧೀಜಿ ಐಡಿಯಾಲಜಿಗೆ ವಿರುದ್ಧವಾಗಿತ್ತು ಅಂತ ಹೇಳಿದ್ರು. ಎಷ್ಟರ ಮಟ್ಟಿಗೆ ಇದೇ RSS ಅಥವಾ ಇದೇ BJP ಅವರು ಅಥವಾ ಜನಸಂಘವೋ ಯಾರೋ ನೀವು ಗಾಂಧೀಜಿಗೆ ಯಾಕೆ ಒಂದು ಅವಾರ್ಡ್ ಕೊಡಲಿಲ್ಲ ಅಂತ ನೀವು ಕೇಳಲಿಲ್ಲ? ಗಾಂಧೀಜಿ ಅರ್ಹರಿರ್ಲಿಲ್ವಾ ಭಾರತ ರತ್ನಕ್ಕೆ? ಕೊಡಬೇಡಿ ಅಂತ ಎಲ್ಲೂ ಹೇಳಿಲ್ಲ ಅಲ್ವಾ? ಓಕೆ, ಕೊಡಿ ಅಂತ ನೀವು ಹೇಳಿಲ್ಲ ಅಲ್ಲ? ಒಂದ್ ನಿಮಿಷ ಒಳ್ಳೆ ಕಥೆ ಆಯ್ತಲ್ಲ. ಕೊಡಿ ಅಂತ ನೀವು ಹೇಳಿಲ್ವಾ? ಗಾಂಧೀಜಿಗೆ ಹೇಳಿಲ್ಲ ನೀವು? ಅಂಬೇಡ್ಕರ್ ಪ್ರಸ್ತಾಪ ಮಾಡಿದ್ರಿ, ನೀವು ಅಂಬೇಡ್ಕರ್ ಪ್ರಸ್ತಾಪ ಮಾಡಿದ್ರಿ, ಗಾಂಧೀಜಿ ಯಾಕೆ ಹೇಳಲ್ಲ ನೀವು? ಗಾಂಧೀಜಿ ಅವರು ನಾವು ಮಹಾತ್ಮರಾಗಿ ನೋಡಿರ್ತಕ್ಕಂಥದ್ದು ಆಯ್ತಾ. ಇವತ್ತು ಹೋರಾಡ್ತಲ್ಲ ಅವ್ರಿಗೆ ಕೊಡಬೇಡಿ, ಅವ್ರನ್ನ ವಿಚಾರ ತರಲೇಬೇಡಿ ಅಂತ ಎಲ್ಲೂ ಹೇಳ್ತಾ ಇಲ್ಲ. ನೀವು ಇದನ್ನು ಮಾಧ್ಯಮದವರು ಮತ್ತೆ ಕಾಂಗ್ರೆಸ್ ಸೃಷ್ಟಿ ಮಾಡ್ತಾ ಇದ್ದೀರಾ ಅಷ್ಟೇ. ಏನಂತ? ಯಾಕೆಂದ್ರೆ ಕೊಡಬಾರ್ದು, ಯಾಕೆ ಕೊಡ್ಲಿಲ್ಲ ಸರ್? ಕೊಡ್ಲಿ, ಸಂತೋಷ ಅಲ್ವಾ? ಒಬ್ಬ ಮಹಾತ್ಮ ವ್ಯಕ್ತಿಗೆ ಕೊಡೋಂಥದ್ರಲ್ಲಿ ತಪ್ಪೇನಿದೆ? ಅದೇ ರೀತಿ ಏನು ಗಾಂಧೀಜಿಯವರ ಹೋರಾಟದ ಯಾವ ರೀತಿ ಕೆಲಸ ಮಾಡಿದ್ರು, ಸಾವರ್ಕರ್ ಅದೇ ರೀತಿ ಮಾಡಿದ್ದಾರೆ ಅನ್ನೋ ಉದಾಹರಣೆ ಇಟ್ಕೊಂಡು ಹೇಳಿರ್ತಕ್ಕಂಥದ್ದು. ಅದನ್ನ ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ ತಪ್ಪೇನಿದೆ? ಸೊ ಈಗ ಇಂಥವ್ರು ಮಾಡ್ಲಿಲ್ಲ, ಈಗ ಸಾಕಷ್ಟು ಇನ್ನೂ ಉದಾಹರಣೆಗಳು ತಗೊಂಡ್ರೆ ತುಂಬಾ ಜನದಿದೆ ಸರ್ ಹೆಸರು, ಕೊಡ್ಬೋದು, ಅವ್ರ ಹೆಸರುಗಳು ಉಚ್ಚಾರಣೆ ಮಾಡ್ಬೋದು. ಕೊಟ್ರೆ ಒಳ್ಳೇದು, ಯಾಕೆಂದ್ರೆ ಪ್ರತಿಯೊಬ್ಬರು ಮನಸ್ಸಲ್ಲಿ ಇರ್ತಕ್ಕಂಥ ವ್ಯಕ್ತಿ ಸಾವರ್ಕರ್ಗೆ ಕೊಡಿ ಅಂತ ಹೇಳ್ಬಿಟ್ಟು ಹೇಳುವಂಥದ್ದು ಒಂದು ಮಾಡಿದ್ದಾರೆ, ಖಂಡಿತ ಸ್ವಾಗತ, ಅದರಲ್ಲಿ ತಪ್ಪೇನಿಲ್ಲ. ಸೊ ಈಗ ಸಾಕಷ್ಟು ಅದೇ ರೀತಿ ಕೆಲಸ ಮಾಡೋದು, ಇನ್ನೂ ಒಂದು 10 ಜನ ಕೊಡ್ಲಿ, ನಮ್ದೇನು ಅಭ್ಯಂತರ ಇಲ್ಲ, ಆಗ್ಬೇಕದು. ಯಾಕೆಂದ್ರೆ ಸಮಾಜದಲ್ಲಿ ಯಾಕೆ ದೇಶಕ್ಕೋಸ್ಕರ ಹೋರಾಟ ಮಾಡಿದಂತ ಪ್ರತಿಯೊಬ್ಬ ವ್ಯಕ್ತಿಗೆ ಈ ಒಂದು ಭಾರತ ರತ್ನ ಸಿಕ್ಕಿದ್ರೆ ಬಹುಶಃ ಮುಂದಿನ ಪೀಳಿಗೆ ಯುವಕರು ಕೂಡ, ಮುಂದಿನ ಬರ್ತಕ್ಕಂಥ ಜನರೇಷನ್ಗೆ ಒಂದು ಇನ್ಸ್ಪೈರ್ ಆಗಿ ಮುಂದಿನ ದಿನದಲ್ಲಿ ದೇಶವನ್ನು ಯಾವ ರೀತಿ ಕಾಪಾಡ್ಕೊಬಹುದು, ದೇಶದಲ್ಲಿ ಯಾವ ರೀತಿ ವಾತಾವರಣ ಸೃಷ್ಟಿ ಮಾಡಬಹುದು ಮಾಡೋದ್ರಲ್ಲಿ ಒಂದು ಇನ್ಸ್ಪೈರ್ ಆಗೋದ್ರಲ್ಲಿ ಒಂದು ಅರ್ಥ ಇರುತ್ತಲ್ವ ಸರ್? ಫೈನ್. ಈಗ ಮಹೇಂದ್ರ ಸರ್, ಈಗ ಗಾಂಧೀಜಿಯವರ ಐಡಿಯಾಲಜಿ ದೇಶ ಎಲ್ಲ ಚೆನ್ನಾಗಿರಬೇಕು, ಎಲ್ಲರೂ ಒಗ್ಗಟ್ಟಾಗಿರಬೇಕು, ಕಿತ್ತಾಡಬಾರ್ದು ಅಂತ. ಇನ್ಫ್ಯಾಕ್ಟ್ ಸ್ವಾತಂತ್ರ್ಯ ಬಂದಾಗಲೂ ಕೂಡ ದೇಶದ ಬೇರೆ ಬೇರೆ ಭಾಗದ ಸ್ವಲ್ಪ ಗಲಭೆಗಳಿತ್ತು ಅಂತ ಹೇಳಿ ಸ್ವಾತಂತ್ರ್ಯ ಬಂದದನ್ನು ಕೂಡ ಎಂಜಾಯ್ ಮಾಡೋ ಸ್ಥಿತಿಯಲ್ಲಿ ಗಾಂಧೀಜಿ ಇರಲಿಲ್ಲ. ಆ ಗಲಭೆಗಳು ಸ್ಟಾಪ್ ಮಾಡಬೇಕು ಅಂತೇಳಿ ಆ ಕಡೆ ಅವರ ಗಮನ ಇದ್ದದ್ದು ಹೌದು. ಅದಾದಮೇಲೆ ಒಂದು 6 ತಿಂಗಳು ಉಳಿಸ್ಕೊಂಡಿಲ್ಲ ಬಿಡಿ, ಅದು ಬೇರೆ ವಿಚಾರ. 1947 ಆಗಸ್ಟ್ 15 ಅವ್ರಿಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಅವರೆಲ್ಲೆಲ್ಲೋ ಗಲಾಟೆ ಬಿಡ್ಸಕ್ಕೆ ಹೋಗಿದ್ದರು. ಜನವರಿ 30 ಅವ್ರನ್ನ ನೆಕ್ಸ್ಟ್ ವರ್ಷದ ಜನವರಿ 30 ಅವರು ಇಲ್ವಾದರು, ನಾಥುರಾಮ್ ಗೋಡ್ಸೆ ಅವ್ರನ್ನ ಕೊಂದು ಹಾಕ್ದ ಅಂತ ಹೇಳಿ. ಇಲ್ಲಿ ಗಾಂಧೀಜಿಯವರಿಗೆ ಭಾರತ ರತ್ನ ಈ ದೇಶ ಸಿಗಲಿಲ್ಲ ಸರ್. ಅಪ್ರೋಚ್ ಮಾಡಿದ್ರು, ಅವ್ರ ಫ್ಯಾಮಿಲಿಯವರಿಲ್ಲ, ಅವ್ರ ಐಡಿಯಾಲಜಿಗಳಿಗೆ ವಿರುದ್ಧವಾಗಿತ್ತು ಅಂತ ಹೇಳಿದ್ಮೇಲೆ 55 and 69 2 ಬಾರಿ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿಗೆ ಅವ್ರನ್ನ ಅಪ್ರೋಚ್ ಮಾಡಲಾದರೂ ಫ್ಯಾಮಿಲಿಯವರು ಒಪ್ಕೊಳ್ಳಿಲ್ಲ ಅಂಥೇಳಿ. ಅಲ್ಲಿಗೆ ಸಾಕಾ? ಗಾಂಧೀಜಿಯವರ ಫ್ಯಾಮಿಲಿಯವ್ರನ್ನ ಯಾರೋ ಕನ್ವಿನ್ಸ್ ಮಾಡುವಂತಹ, ಒಪ್ಪಿಸುವಂತಹ ಕೆಲಸ ಆಗಲೇ ಇಲ್ವಾ ಈ ದೇಶದಲ್ಲಿ ಅಂತ? ಅದು ಮನುಷ್ಯನ ಸಹಜವಾದ ಮನಸ್ಥಿತಿ. ಮನುಷ್ಯನಿಗೆ ಪಡಿ ಕೊಲ್ಲು ಎಲ್ಲರನ್ನೂ ಬೇರೆ ಬೇರೆ ಮಾಡು ಅನ್ನೋದ್ರಲ್ಲಿ ಇರುವಂತಹ ಆಸಕ್ತಿ, ಎಲ್ಲರೂ ಒಟ್ಟಿಗೆ ಇರೋಣ, ಯಾರು ಹೊಡೆಯೋದು ಬೇಡ, ಸಾಯಿಸೋದು ಬೇಡ ಅನ್ನುವ ಮನಸ್ಥಿತಿಗೆ ಇರಲ್ಲ. ಹಾಗಾಗಿ ಗಾಂಧೀಜಿ ಯಾಕೆ ಯಾರಿಗೂ ನಾಯಕರಾಗ್ಲಿಲ್ಲ ಅಂದ್ರೆ ಅವರು ಉದ್ರೇಕಕಾರಿಯ ಸೈದ್ಧಾಂತಿಕ ಹಿನ್ನೆಲೆಯನ್ನ ಹೊಂದಿರಲಿಲ್ಲ. ಎರಡನೇದು, ದೊಡ್ಡ ಸಮುದಾಯದ ನಾಯಕರಾಗಿ ಹೊರಹೊಮ್ಮಿರಲಿಲ್ಲ. ಮತ್ತು ಯಾರೋ ಒಂದು ಪಕ್ಷದ ಪರ ನಿಂತು ಮಾತಾಡಲಿಲ್ಲ, ಅಂದ್ರೆ ಒಂದು ಸಮುದಾಯ ಅಥವಾ ಒಂದು ಧರ್ಮದ ಪರ ನಿಂತು ಮಾತಾಡಲಿಲ್ಲ. ಹಾಗಾಗಿ ಗಾಂಧೀಜಿ ಯಾರಿಗೂ ಆಗ್ಲಿಲ್ಲ. ಗಾಂಧೀಜಿಗೆ ಭಾರತ ರತ್ನ ಕೊಡ್ಲಿ ಅಥವಾ ಇನ್ನೇನೇ ಕೊಟ್ರು ಆ ಸರ್ಕಾರಕ್ಕೆ, ಅದು ಯಾವುದೇ ಸರ್ಕಾರ ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, ಬಿಜೆಪಿ ಆಗ್ಬೋದು, ಕ್ರೆಡಿಟ್ ಸಿಗ್ತಿರ್ಲಿಲ್ಲ. ಯಾಕೆಂದ್ರೆ ಗಾಂಧೀಜಿಯ ಹಿಂದೆ ಒಂದು ಯಾವ್ದೋ ಒಂದು ಸಮುದಾಯ ಇದೆ, ಆ ವೋಟ್ ಬ್ಯಾಂಕ್ ಆಗತ್ತೆ, ಮತ ಬ್ಯಾಂಕ್ ಆಗತ್ತೆ ಅಂತ ಇಲ್ಲ. ಹಂಗಾಗಿ ಗಾಂಧೀಜಿ ಎಲ್ಲೆಲ್ಲೋ ಇಂಟೆಲೆಕ್ಚುಯಲ್ ಇದಕ್ಕೆ ಟಚ್ ಆದ್ರು ಅನ್ನೋದು ಬಿಟ್ರೆ, ಒಟ್ಟು ಇಡೀ ಭಾರತ ಇವತ್ತಿನ ಯುವ ಪೀಳಿಗೆ ನಾಯಕರು ಅದು ಅನ್ಸಲ್ಲ. ಅಂದ್ರೆ ಐಕಾನಿಕ್ ಆಗಿ ಬರ್ಲಿಲ್ಲ ಅನ್ನೋದು ಈಗ ಒಪ್ಕೋಬೇಕಾದಂಥದ್ದು. ಸಾವರ್ಕರ್ ವಿಚಾರ ಇವ್ರಿಗೆ ಯಾಕೆ ಬೇಕಾಗಿದೆ ಅಂತ ಅಂದ್ರೆ RSS ಅವರು ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ನಾವು ಬರೀ ಸಾವರ್ಕರ್ ವಿಚಾರವನ್ನು ಅಷ್ಟೇ ಪ್ರಸ್ತಾಪ ಮಾಡ್ತಾ ಇದೀವಿ. ಈಗ ಭಾಗವತರು ಹೇಳಿದ್ದಾರೆ, ನಮ್ಮ ಮುಂದೆ ಹೋದಂತ ನಾಯಕರುಗಳು ಮಾಡುವ ಪಾಪ ನಮಗೂ ಹೊಂಡ್ತವೆ, ನೀವು ಸಾಮಾನ್ಯ ನಾಗರಿಕ ಸಂಹಿತೆಯನ್ನ ಜಾರಿ ತರ್ತಿ ಅಂತ ಒಪ್ಕೊಂಡಿದ್ರಿ, ಮಾಡಿಲ್ಲ. ಈ ತರದ ಹಲವಾರು ಪಟ್ಟಿಗಳನ್ನ ಬಿಜೆಪಿ ವಿರುದ್ಧ ಸಂಘ ಪರಿವಾರದವ್ರು ಕೊಡ್ತಾ ಇದಾರಲ್ಲ, ಅದನ್ನ ನಾವು ಕೇಳಿಸ್ಕೋಬೇಕು. ಈಗ ಎರಡನೇದು, ಸಾವರ್ಕರ್ ಅವರು ಹಿಂದೂ ಸಮಾಜವನ್ನ ಒಗ್ಗೂಡಿಸುವ ಕೆಲಸಕ್ಕಾಗಿ ಹೋರಾಟ ಮಾಡಿದ್ರು. ಅಪರಾಧ ಏನಿದೆ ಅದರಲ್ಲಿ? ಬೇರೆ ಸಮುದಾಯದ ವಿರುದ್ಧ ನಿಂತಿದ್ರು ಅನ್ನೋದು ಅಪರಾಧ, ಹಿಂದೂ ಸಮಾಜವನ್ನ ಒಗ್ಗೂಡಿಸಿದ್ರು ಅನ್ನೋದು ತಪ್ಪಲ್ಲ. ಅದನ್ನ ಕೂಡ ಅರ್ಥ ಮಾಡ್ಕೋಬೇಕು. ಈಗ ಬಿಜೆಪಿ ಸರ್ಕಾರ ಇರೋದ್ರಿಂದ ಅದ್ರ ಬಗ್ಗೆ ಪ್ರಯತ್ನ ಪಡ್ಬೋದು. ನೀವು ಅದನ್ನ ರಾಜಕೀಕರಣ ಮಾಡದೇ ಇದ್ರೆ ಸಾಕು. ಗಾಂಧೀಜಿಯನ್ನ ಕಾಂಗ್ರೆಸ್ ರಾಜಕೀಯಕ್ಕೆ ಬಳಸ್ಕೊಂಡು ಅರ್ಧಕ್ಕೆ ಕೈ ಬಿಟ್ಟು ಹಾಗೆ ಮಾಡದೇ ಇದ್ರೆ ಸಾಕು ಅಷ್ಟೇ. ಫೈನ್. ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಒಂದು ಬ್ರೇಕ್. ಅಖಾಡ ಬಿಗ್ ಫೈಟ್ ವಿಶೇಷನ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇಲ್ಲಿ ನಾನು ಗೋವಿಂದರಾಜ್ ಒಂದು ಪ್ರಶ್ನೆ ಕೇಳಬೇಕಾಗಿತ್ತು. ಗೋವಿಂದರಾಜ್ ಅವರ, ಇಲ್ಲಿ ಸಾವರ್ಕರ್ ವಿಚಾರದಲ್ಲಿ
ಅವರು ಭಾರತೀಯರನ್ನು ಒಗ್ಗೂಡಿಸುವುದಕ್ಕೆ ಆ ಕಾಲದಲ್ಲಿ ಶ್ರಮಿಸಿದ್ರ? ಇದೀಗ ನಮ್ಮನ್ನು ಮಹೇಂದ್ರ ಅವರು ನಮ್ಮನ್ನು ಒಂದು ಕಡೆ ವೇಣುಗೋಪಾಲ್ ಅವರು ಜಾಯ್ನ್ ಆಗಿ ಅವರೇ ಕೇಳಿಬಿಡ್ತೀನಿ. ವೇಣುಗೋಪಾಲ್ ಅವರೇ, ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾರತೀಯರನ್ನು ಒಗ್ಗೂಡಿಸುವಿಕೆ ಹೇಗೆ? ಹಿಂದೂ ಮಹಾಸ್ಥಾಪನೆ ಮಾಡಿಕೊಂಡು ಹಿಂದೂಗಳನ್ನು ಒಗ್ಗೂಡಿಸುವುದರ ಅವಶ್ಯಕತೆ ಅವತ್ತಿಗೆ ಏನಿತ್ತು? ಅದು ಅವತ್ತಿನ ಮುಸ್ಲಿಮರ ವಿರುದ್ಧವಾಗಿನ, ಅಲ್ಪಸಂಖ್ಯಾತರ ವಿರುದ್ಧವಾಗಿನ, ಅಥವಾ ಬ್ರಿಟಿಷರ ವಿರುದ್ಧವಾಗಿ ಆಗಿದ್ದರೆ ಬರೀ ಹಿಂದೂಗಳ ಕಡೆಗೆ ಇವ್ರು ಫೋಕಸ್ ಮಾಡಿದ್ದು ಯಾಕೆ ಒಂದು ಪ್ರಶ್ನೆ ಇಲ್ವಾ ಇತಿಹಾಸದಲ್ಲಿ? ಸರ್ ಇದೆ, ಆದರೆ ಈ ಇತಿಹಾಸನ ಗಮನಿಸಿದಾಗ ಯಾಕೆ ಹಿಂದುತ್ವ ಅಥವಾ ಸಾವರ್ಕರ್ ಅವರು ಹಿಂದುತ್ವದ ಬಗ್ಗೆ ಯಾಕೆ ಆ ನಿಲುವನ್ನು ತಗೊಂಡ್ರು ಅನ್ನೋದಾದ್ರೆ, ಖಿಲಾಫತ್ ಚಳುವಳಿಯ ತಗೊಂಡಾಗ ಮೋಪ್ಲಾ ದಂಗೆ ಏನಾಗುತ್ತೆ ಸರ್, ಮೋಪ್ಲಾ ದಂಗೆಯಲ್ಲಿ ಸಾವಿರಾರು ಹಿಂದೂಗಳ ಹತ್ಯೆ ಆಗುತ್ತೆ. ಅದೊಂದು ಆ ಕಾರಣದಿಂದ, ಅದೊಂದು ಕಾರಣ, ಅದೇ ಕಾರಣ ಅಂತಲ್ಲ, ಅದೊಂದು ಕಾರಣದಿಂದ ಹಿಂದೂಗಳನ್ನ ಒಗ್ಗೂಡಿಸ್ಬೇಕು, ಇಲ್ಲಾಂದ್ರೆ ನಾಳೆ ದಿನ ಮತ್ತೆ ಭಾರತ ಮತ್ತು ಪಾಕಿಸ್ತಾನದ ಸಾವರ್ಕರ್ ಅವರು ಆಂಟಿ ಮುಸ್ಲಿಂ ಆಗಿದ್ರಾ? ಸಾವರ್ಕರ್ ಅವರು ಆಂಟಿ ಮುಸ್ಲಿಂ ಆಗಿದ್ರಾ? ಆಂಟಿ ಮುಸ್ಲಿಂ ಆಗಿರ್ಲಿಲ್ಲ, ಅವ್ರು ಹಿಂದೂಗಳನ್ನ ಒಗ್ಗೂಡಿಸ್ಬೇಕು ಅನ್ನೋದೊಂದಿತ್ತು ಅಷ್ಟೇ. ಆಂಟಿ ಮುಸ್ಲಿಂ ಅಂತ ಹೇಳ್ತಿಲ್ಲ. ಅನೇಕ ಕಾರಣಗಳಿದೆ ಸರ್. ಈಗ ನೀವು ಅದನ್ನ ಹೇಳ್ದಲ್ಲ, ಖಿಲಾಫತ್ ಚಳವಳಿ ಆಯ್ತು, ಅಲ್ಲಿ ಮೋಪ್ಲಾ ದಂಗೆ ಆಯ್ತು, ಭಾರತ ಪಾಕಿಸ್ತಾನ ಯಾವಾಗ ಡಿವೈಡ್ ಆಯ್ತು ಅವಾಗಾದ ಹಿಂಸೆಗಳು, ಇವೆಲ್ಲವೂ ಪ್ರೇರೇಪಣೆ ಮಾಡಿ ಹಿಂದೂಗಳು ಒಗ್ಗಟ್ಟಾಗಿರ್ಬೇಕು, ಇಲ್ಲಾಂದ್ರೆ ನಾಳೆ ದಿನ ಸಾಕಷ್ಟು ಮುಂಚೆನೆ ಹಿಂದೂ ಮಹಾಸಭಾ ಆಗಿದ್ದಲ್ವಾ ವೇಣುಗೋಪಾಲ್ ಅವರೇ? ನೀವು ಇದನ್ನು ಹೇಳ್ತಿರೋ ಕಾಲಘಟ್ಟಕ್ಕೂ ಹಿಂದೂ ಮಹಾಸಭಾ ಸ್ಥಾಪನೆ ಆದ ಕಾಲಘಟ್ಟಕ್ಕೂ ಹೆಚ್ಚು ಕಡಿಮೆ 2-3 ದಶಕದ ಡಿಫ್ರೆನ್ಸ್ ಬಂದ್ಬಿಡುತ್ತೆ ನಿಮಗಲ್ವಾ? ಸರ್ ಈಗ ಖಿಲಾಫತ್ ಚಳವಳಿ ಆಗಿದ್ದಾವಾಗ ಸರ್, ಅವಾಗೂ ನಿಮಗೆ ಹಿಂದೂ ಮಹಾಸಭಾ ಆಗಿದ್ದು ಖಿಲಾಫತ್ ಚಳವಳಿ ಅದೇ ಸಮಯದಲ್ಲಿ ಸರ್. ಅವಾಗ ಅಲ್ಲಾದಂಥ ದಂಗೆಗಳು ಮತ್ತೆ ಅನಂತರ ಸರ್ ಅವ್ರಿಗೆ ಕಾಲಾಪಾನ ಏನು ಶಿಕ್ಷೆ ಆಯಿತು, ಅವಾಗ ಅವರು ವೈಯಕ್ತಿಕವಾಗಿ ಅವ್ರಿಗೆ ಅಲ್ಲಿನ ಜೈಲರ್ಗಳು ಅವ್ರಿಗೆ ಕೊಟ್ಟಂತ ಒಂದು ಇದಿರ್ಬೋದು. ಅಲ್ಲಿ ಒಬ್ಬ ಬ್ಯಾರಿ ಇದ್ದ ಸರ್, ಯಾರು ಆ ಜೈಲರು, ಅವನು ಯಾವ ತರ ಇವ್ರನ್ನ ಟ್ರೀಟ್ ಮಾಡ್ದ ಅಂದ್ರೆ, ಹಿಂದೂಗಳು ಯಾವ ತರ, ಹಿಂದೂಗಳು ಹೇಗಿರ್ಬೇಕು, ನೀವುಗಳು ಹಿಂಗೆ ಅಂದ್ರೆ ಅವ್ರನ್ನ ಬಹಳ ಕಠೋರವಾಗಿ ಅವ್ರನ್ನ ನಿಂದನೆ ಮಾಡಿ ಅವ್ರನ್ನ ಅತಿ ಅಮಾನವಾಗಿಯೇ ಕಂಡಿದ್ದು. ಆ ಕಾರಣದಿಂದ ಅಲ್ಲಿಂದ ಇವ್ರದ್ದು ಪ್ರಾರಂಭ ಆಯ್ತು, ನಾವು ಹಿಂದೂಗಳು ಒಗ್ಗೂಡಬೇಕು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ, ಮುಂದಿನ ದಿನಗಳಲ್ಲಿ ಕಷ್ಟ ಆಗುತ್ತೆ ಅಂತ. ಆ ಕಾರಣದಿಂದನೇ ಅವರು ಸೈನ್ಯದಲ್ಲಿ ಹೆಚ್ಚು ಹಿಂದೂಗಳು ಸೇರ್ಬೇಕು ಅನ್ನೋದು ಹೇಳಿದ್ದು. ಆ ಕಾರಣದಿಂದನೇ ಅವರು ಹಿಂದೂ ಮಹಾಸಭಾ ಪ್ರಾರಂಭ ಮಾಡಿದ್ದು. ಆ ಕಾರಣದಿಂದನೇ ಅವರು ಹಿಂದೂ ಮಹಾಸಭಾ, ನೀವು ಹೇಳ್ತೀರ, ಆ ಹಿಂದೂ ಮಹಾಸಭಾದ ಮುಖಾಂತರ ಅನೇಕ ಸಾಮಾಜಿಕ ಕೆಲಸಗಳನ್ನು ಮಾಡಿದ್ರು. ಅವತ್ತೇನು ಅಸ್ಪೃಶ್ಯತೆ ಇದ್ದು ಅದರ ವಿರುದ್ಧ ಹೋರಾಡಿದ್ರು. ಪತಿತ ಪಾವನ ಮಂದಿರ ಅನ್ನೋದನ್ನ ಮಾಡಿ ಎಲ್ಲರಿಗೂ, ಎಲ್ಲಾ ಜನಾಂಗದವರು ಎಲ್ಲರೂ ಬರಬೇಕು ಆ ದೇವಸ್ಥಾನಕ್ಕೆ ಅನ್ನೋದು ಮಾಡಿದ್ರು. ಗಣೇಶೋತ್ಸವದ ಸಮಯದಲ್ಲಿ ಕೇವಲ ಸವರ್ಣೀಯರು ಎಳಿತಿದ್ದಂಥ ರಥವನ್ನ ಇವರು ಎಲ್ಲರೂ ಎಳಿಬೇಕು ಅನ್ನೋದು ಮಾಡಿದ್ರು. ನಂತರ ಸಹಭೋಜನ ಅದನ್ನು ಪ್ರಾರಂಭ ಮಾಡಿದ್ರು. ಇದು ಸಾವರ್ಕರ್ ವಿಚಾರದಲ್ಲಿ ವೇಣುಗೋಪಾಲ್ ಅವರೇ, ನೀವು ಸಿಕ್ಕಿದ್ರೆ ಕೇಳಿಬಿಡ್ತೀನಿ. ಸಾವರ್ಕರ್ ಅವರ ವಿಚಾರದಲ್ಲಿ ಅವರು ನಂಬಿಕೊಂಡಿದ್ದ ಆರಂಭದ ಆದರ್ಶಗಳು, ಸಿದ್ಧಾಂತ, ತತ್ವ, ಈ ಥರದ ವಿಚಾರಗಳು ಅವರ ಜೀವನದ ಸಂಧ್ಯಾಕಾಲ ಅಂತ ಬಂದಾಗ ಒಂದಷ್ಟು ಕರೆಕ್ಷನ್ಸ್ಗೆ ಟ್ರೈ ಮಾಡಿದ್ರೆ ಅದರಲ್ಲಿ ತಪ್ಪುಗಳು ತಿದ್ದುಕೊಳ್ಬೇಕು ಅಂತನೋ ಅಥವಾ ನಂಬ್ಕೊಂಡಿದ್ದೆಲ್ಲ ಸರಿಯಲ್ಲ ಅಂತನೋ ಆ ಕರೆಕ್ಷನ್ ಮೋಡಿಗೆ ಬಂದ್ರೆ ಅವರ ಜೀವನದ ಅಂತ್ಯಭಾಗಕ್ಕೆ ಅಂತ? ಅಲ್ಲ, ಕೆಲವೊಂದು ಕರೆಕ್ಷನ್ಸ್ ಮಾಡ್ಕೊಂಡಿದ್ದಾರೆ ಸರ್. ಅವರು ಕಟ್ಟರ್ ಹಿಂದುತ್ವಾದಿ ಅಂತ ನೀವು ಎಲ್ಲೂ ಹೇಳಕ್ಕಾಗಲ್ಲ. ಅವರು ಗೋಮಾಂಸದ ಬಗ್ಗೆ, ಅವರು ಗೋವಿನ ಮಾಂಸದ ಬಗ್ಗೆ ಅಥವಾ ಮಾಂಸ ತಿನ್ನೋದ ಬಗ್ಗೆ, ಇದ್ರ ಬಗ್ಗೆ ಯಾವತ್ತೂ ನಿಲ್ವು ಅವ್ರು ಹೇಳಿದ್ರು. ಗೋ ಪೂಜೆನ ಅವರು ಅಷ್ಟೊಂದು ಇದು ಮಾಡ್ತಿರ್ಲಿಲ್ಲ. ಅನೇಕ ನಿಮಗೆ ಆ ತರದ ಇದನ್ನ ಅವರು ಪ್ರಸ್ತಾಪನೆ ಮಾಡಿದ್ರು. ಅವ್ರೇನ್ ಕಟ್ಟರ್ ಹಿಂದುತ್ವಾದಿ ಆಗಿರ್ಲಿಲ್ಲ ಸರ್. ಓಕೆ, ಫೈನ್. ನಾನು ಮಹೇಂದ್ರ ಅವ್ರನ್ನ ಮಾತಾಡ್ತೀನಿ. ಮಹೇಂದ್ರ ಅವರೇ, ಈಗ ಈಗೇನಾಗ್ಬಿಡುತ್ತೆ, ಭಾರತ ರತ್ನ ಕೊಡಬೇಕಿದ್ರೆ ಯಾರದ್ದೋ ವಿರೋಧಿ, ಯಾರದ್ದೋ ಪರ, ಈ ಸ್ಕೇಲ್ಗಳು ಅಪ್ಲೈ ಆಗಲ್ವಾ? ಆಯ್ತಪ್ಪ, ಸ್ವಾತಂತ್ರ್ಯ ಪೂರ್ವದಲ್ಲಿ ಹೋರಾಟ ಮಾಡೋದು ಎಲ್ರಿಗೂ ಕೊಡೋಣ ಅಂತ ಬಂದಾಗ ಸಾವರ್ಕರ್ನವ್ರನ್ನ ಕ್ಯೂನಲ್ಲಿ ನಿಲ್ಲಿಸ್ಬೇಕಾಗತ್ತಾ ಈ ದೇಶದಲ್ಲಿ ಅಂತ? ಅಲ್ಲ, ಈಗ ಅದೇ ವಿಷಯ ಆಗಿರೋದು. ಈಗ ನೀವು ಆ ಥರ ಬಂದಾಗ ಯಾರು ಎತ್ತರದ ನಾಯಕತ್ವ ಅಂತ ಗುರುತಿಸ್ತೀವಿ, ಅದು RSS ಇಂದ ಬಂದಿರಲಿ ಅಥವಾ ಯಾವುದೇ ವಿಚಾರಧಾರೆಯಿಂದ ಬಂದಿರಲಿ, ಅವರು ವ್ಯಕ್ತಿತ್ವದ ಹಿನ್ನೆಲೆ ಮತ್ತು ಅವರ ನಾಯಕತ್ವ, ಅವರು ಹಿಂದೂ ಸಮಾಜವನ್ನು ಒಗ್ಗೂಡಿಸಿ, ನೀವು ಆಗ್ಲೇ ಕೇಳ್ತಾ ಇದ್ರಿ, ಅವರು ಹಿಂದೂ ಸಮಾಜವನ್ನು ಒಗ್ಗೂಡಿಸುವಂತ ಅವಶ್ಯಕತೆ ಏನಿತ್ತು, ಅಲ್ಪಸಂಖ್ಯಾತರ ವಿರುದ್ಧ ಮಾಡಿದ್ರ, ಅದು ಬೇರೆ ವಿಚಾರ. ಆದರೆ
ಅವರಿಂದ ಸಮಾಜಕ್ಕೆ ಒಳಿತು ಎಷ್ಟಾಗಿದೆ ಕೆಡಕೆ ಎಷ್ಟಾಗಿದೆ ಅನ್ನೋದನ್ನು ನಾವೀಗ ಅಳದು ಭಾರತ ರತ್ನವನ್ನು ಕೊಡಬೇಕಾಗಿದೆ. ಯಾಕೆಂದ್ರೆ ಭಾರತ ರತ್ನ ಪ್ರಶಸ್ತಿ ಈ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ನಾಳೆ ಭಾರತ ರತ್ನ ಪ್ರಶಸ್ತಿಯನ್ನು ತೆಗೆದುಕೊಂಡಂತಹ ವ್ಯಕ್ತಿಗಳು ಯಾರು, ಅವರ ಸಮಾಜಕ್ಕೆ ಅವರ ಕೊಡುಗೆ ಏನು ಅನ್ನೋದನ್ನ ಮುಂದಿನ ಜನಾಂಗ ಅದನ್ನ ವಿಶ್ಲೇಷಣೆ ಮಾಡುವ ಸಂದರ್ಭದಲ್ಲಿ ಅವ್ರಿಗೆ ಅರ್ಥ ಆಗಬೇಕು. ಇಂತಿಂತ ವ್ಯಕ್ತಿಗಳು ಕೊಟ್ಟಿದ್ದಾರೆ, ನಾವು ಅವನ್ನೊಂದು ಐಕಾನ್ ಮಾಡ್ಕೋಬೇಕು, ಆ ಕಡೆಗೆ ನಮ್ಮ ಪ್ರಯತ್ನ ನಡಿಬೇಕು ಅಂತ ಹೇಳಿ. ನೀವಾಗಲೇ ಹೇಳಿದ್ರಿ, ಗಾಂಧಿ ಹತ್ಯೆಯ ಆರೋಪ ಕೂಡ ಸಾವರ್ಕರ್ ಮತ್ತು ಅವರ ಹಿಂಬಾಲಕರ ಮೇಲೆ ಇದೆ ಅಂತ ಹೇಳ, ಅದು RSS ನವರು ಮದ್ದಿಂದ ನಿರಾಕರಿಸಿಕೊಂಡೇ ಬಂದಿದ್ದಾರೆ. ಅವರು ಒಪ್ಕೊಳ್ಳಕ್ಕೆ ಇದರಲ್ಲಿ ಏನಾಗಿದೆ, ಇದರಲ್ಲಿ ಮಹೇಂದ್ರ ಅವರೇ ಈ ವಿಚಾರದಲ್ಲಿ ಏನಾಯ್ತು, ಕೋರ್ಟ್ ಅವ್ರನ್ನ ನಿರ್ದೋಷಿ ಅಂತ ಹೇಳಿತು. ಹೇಳಿ ಸರ್. ಸಾಕ್ಷ್ಯಾಧಾರಗಳು ಸಿಕ್ಲಿಲ್ಲ ಪ್ರೂವ್ ಮಾಡೋದಕ್ಕೆ. ಕೆಲವರು ಹೇಳ್ತಾರೆ ನಾಥೂರಾಮ್ ಗೂಡ್ಸೆಗೆ ಗನ್ ಸಿಕ್ಕಿರಲಿಲ್ಲ, ಗನ್ ಕೊಟ್ಟವರೇ ಸಾವರ್ಕರ್ರು, ಆ ಪಿತೂರಿಲಿದ್ದರು. ಈವನ್ ನಾಥೂರಾಮ್ ಗೂಡ್ಸೆ ಕೋರ್ಟಲ್ಲಿ ಅವ್ರನ್ನ ಇಂಟ್ರಾಗೇಷನ್ ಮಾಡಬೇಕಾದ್ರೂ ಕೂಡ ಸಾವರ್ಕರ್ ಕೋರ್ಟ್ ಹಾಲ್ನಲ್ಲಿ ಹಾಜರಿಡ್ತಾ ಇದ್ರು, ಹಿಂದಿನ ಸಲ ಕುತ್ಕೋತಾ ಇದ್ರು ಸಾವರ್ಕರ್ ಅವರು. ಈ ಸಂಚಿನ ಪಿತೂರಿಯಲ್ಲಿ ಅವರು ಕೂಡ ಒಬ್ಬರು ಭಾಗಿದಾರ ಅಂತ ಅನೇಕರು ಹೇಳಿದ್ರೆ ಕೋರ್ಟ್ಗೆ ಸೂಕ್ತ ಸಾಕ್ಷ್ಯಾಧಾರ ಸಿಕ್ಕಲಿಲ್ಲ. ಇದರ ಆಚೆಗೂ ಹಿಸ್ಟಾರಿಯನ್ಸ್ ನಂಬುತ್ತಾರೆ ಏನಂತ, ಇಲ್ಲ ಸಂಚಲ್ ಇದ್ರು ಅಂತ. ಸಾಕ್ಷ್ಯಾಧಾರವನ್ನು ಒದಗಿಸಬೇಕಾಗಿದ್ದವರು ಯಾರು? ಅಂದು ಯಾವ ಸರ್ಕಾರ ಅಧಿಕಾರದಲ್ಲಿತ್ತು? ಬಿಜೆಪಿ ಇತ್ತ ಅಧಿಕಾರದಲ್ಲಿ? ಓಕೆ. ಹಾಗಿದ್ರೆ ಇವ್ರು ಯಾಕೆ ಆಗ ಸಾವರ್ಕರ್ ಅವರ ಬಗ್ಗೆ ಸಾಕ್ಷ್ಯಾಧಾರವನ್ನು ಒದಗಿಸಿ ಕೊಲೆ ಸಂಚಿನಲ್ಲಿ ಭಾಗಿಯಾಗಿದ್ರು ಅಂತ ಶಿಕ್ಷೆ ಕೊಡಿಸುವಂತ ವ್ಯವಸ್ಥೆಯ ಕೆಲಸವನ್ನ ಇವ್ರು ಮಾಡ್ಬೋದಾಗಿತ್ತಲ್ಲ. ಹಂಗಾದ್ರೆ ಇವರು ಉದ್ದೇಶಪೂರ್ವಕವಾಗಿ ಸಾವರ್ಕರ್ ಅವ್ರಿಗೆ ಶಿಕ್ಷೆ ಆಗದೆ ಇರುವ ಹಾಗೆ ನೋಡ್ಕೊಂಡ್ರ? ಇವರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಬೇಕಾಗುತ್ತೆ ಇದೊಂದು ಅಂತ ಇಟ್ಕೊಂಡ್ರ? ಆ ಅನುಮಾನಗಳಿಗೆ ಈಗ ಉತ್ತರ ಕೊಡಕ್ಕಾಗಲ್ಲ. ಯಾಕೆಂದ್ರೆ ಕಾಂಗ್ರೆಸ್ ಸರ್ಕಾರವೇ ಇತ್ತು ಆ ಸಂದರ್ಭದಲ್ಲಿ. ಮತ್ತು ಕಾಲ ಬಹಳ ಹತ್ತಿರದಲ್ಲಿತ್ತು. ನೆಹರು ಅವರ ಆಡಳಿತಾವಧಿಯ ನಡೀತಾ ಇದ್ರಿಂದ ಮತ್ತು ನೆಹರು ಅವರು ಗಾಂಧೀಜಿಯವರ ಅತ್ಯಾಪ್ತರ ವಲಯದಲ್ಲಿದ್ದರಿಂದ ಆ ಪ್ರಯತ್ನವನ್ನ ಮಾಡಬಹುದಾಗಿತ್ತು. ನೀವು ಗುಜರಾತ್ನ ಪ್ರಕರಣದಲ್ಲಿ, ಇವರ ಕೆಲವು ಹತ್ಯೆ ಪ್ರಕರಣದಲ್ಲಿ ಏನೇನೆಲ್ಲ ನಡೀತು ಅಂತ ಗೊತ್ತಿದೆ ನಿಮಗೆ. ಆಗಿರುವಾಗ ನೆಹರು ಅಂತ ಪ್ರಭಾವಶಾಲಿ ಪ್ರಧಾನಮಂತ್ರಿಗಳು, ಮೊದಲ ಪ್ರಧಾನಿಗಳಿದ್ದಂತಹ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳನ್ನು ಒದಗಿಸಿ ಸಾವರ್ಕರನ್ನು ಜೈಲಿಗೆ ಕಳಿಸೋದು ಬಹಳ ಕಷ್ಟದ ಕೆಲಸ ಆಗಿತ್ತಾ, ಅಥವಾ ರಾಜಕೀಯ ಉದ್ದೇಶಕ್ಕಾಗಿಯೇ ಅದನ್ನ ಮರೆಮಾಚಿ ಉಳಿಸ್ಕೊಂಡ್ರ? ಈ ಪ್ರಶ್ನೆಗಳಿಗೆ ಈಗ ಉತ್ತರ ಕೊಡೋರು ಯಾರು? ಕಾಂಗ್ರೆಸ್ನವ್ರು ಕೊಡ್ಬೇಕಷ್ಟೇ. ಬಿಜೆಪಿಯವ್ರು ಕೊಡಕ್ಕೆ ಅವ್ರು ಇರ್ಲಿಲ್ಲ, ಆಗ ಅಧಿಕಾರದಲ್ಲಿ ಇರಲಿಲ್ಲ. ಕರೆಕ್ಟ್. ನಾನು ಗೋವಿಂದರಾಜು ಅವರೇ, ಈಗ ಸಾವರ್ಕರ್ ಅವ್ರಿಗೆ ಒಂದು ವೇಳೆ ಈ ಭಾರತ ರತ್ನ ನಿರಾಕರಿಸಿದ್ದರೆ ಅಥವಾ ಕೊಡದೇ ಇದ್ದರೆ, ನಿರಾಕರಿಸಿದ್ರು ಸ್ವಲ್ಪ ಟಫ್ ವರ್ಡ್ ಆಗ್ಬಿಡ್ತೇನೋ, ಕೊಡದೇ ಇದ್ದರೆ ಅವ್ರ ಜಾತಿ ಕಾರಣ ಆಯಿತಾ, ಹಿಂದುತ್ವ ಕಾರಣ ಆಯಿತಾ, ಅಥವಾ ಅವರು ಜೈಲಲ್ಲಿ ವಾಸ ಮಾಡಿದ್ದೇನೋ ಕನ್ಸಿಡರೇ ಆಗಲಿಲ್ಲ ಅಂತನಾ, ಅಥವಾ ಅವ್ರಿಗೆ ಗಾಂಧೀಜಿ ತತ್ವಗಳಿಂದ ಸ್ವಲ್ಪ ಆಚೆ ಇದ್ರು ಅವರು ಅಂತನಾ, ಗಾಂಧಿ ಹತ್ಯೆಯ ಸಂಚಿನಲ್ಲಿ ಅವರು ಪಿತೂರಿದಾರರಾಗಿದ್ದರು ಅಂಥೇಳಿ ಇತಿಹಾಸ ಅಲ್ಲೋ ಇಲ್ಲೋ ನಂಬ್ಕೊಂಡ್ಬಿಟ್ಟಿದ್ದಿಲ್ಲ ಆ ಕಾರಣದಿಂದನಾ ಅಂತ? ಇಲ್ಲ ನೋಡಿ, ಕೊಡದಲ್ಲೇ ಇದ್ರೆ ಅನ್ನೋದಿದೆಯಲ್ಲ, ಅದು ಭಾಳ ಕಷ್ಟಕರವಾದ ಒಂದು ಪ್ರಶ್ನೆ. ಯಾಕೆಂದರೆ ಕೊಟ್ಟರೆ ಸಮಾಜದಲ್ಲಿ ಯಾವ ರೀತಿಯಾದ ಒಂದು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಒಂದು ಉದಾಹರಣೆ ನಾವು ಒಂದು ಆ್ಯಂಗಲಲ್ಲಿ ನೋಡೋವಂಥದ್ದು. ಸೊ ಕೊಡದಲ್ಲೇ ಇದ್ರೆ ಇಂಥ ವ್ಯಕ್ತಿ ಸಿಕ್ಕಲಿಲ್ಲ ಅನ್ನೋದು ಕೂಡ ಅನಿಸುತ್ತೆ. ಸೊ ಆ ಒಂದು ಇದ್ರ ಮೇಲೇ ಸನ್ಮಾನ್ಯ ನಮ್ಮ ಸರಸಂಚಾಲಕರಾದಂಥ ಮೋಹನ್ ಭಗವತ್ ಅವರು ಹೇಳಿರ್ತಕ್ಕಂಥದ್ದು, ಸಿಕ್ಕಿಲ್ವಾ ಅನ್ನೋ ಪ್ರಶ್ನೆ ಅವ್ರು ಮಾತಾಡ್ಬೇಕಾದ್ರೆ ನೋಡಿದ್ದೀರಾ. ಸಿಕ್ಕಿದ್ರೆ ಒಳ್ಳೆಯದು, ಸಾಕಷ್ಟು ಜನ ಇಂದು ಇವರು ಖುಷಿ ಪಡ್ತಾರೆ ಅನ್ನೋ ವಿಚಾರನೇ ಮುಂದಿಟ್ಕೊಂಡು ಹೇಳಿರ್ತಕ್ಕಂಥದ್ದು. ಸಿಕ್ಕಲೇ ಇಲ್ಲ ಅಂದ್ರು ಆಲ್ರೆಡಿ ವೀರ ಸಾವರ್ಕರ್ ಅವರು ಯಾವ ರೀತಿ ಯುವಕರ ಮನಸ್ಸಲ್ಲಿರ್ಬೋದು, ಪ್ರತಿಯೊಬ್ಬರ ಮನಸ್ಸಲ್ಲಿ ಇರೋದ್ರಿಂದ ಸಿಕ್ಕಿದ್ರೆ ಒಂದು ಒಳ್ಳೆಯದು ಅನ್ನೋ ಭಾವನೆಯನ್ನ ವ್ಯಕ್ತಪಡಿಸ್ತಾರೆ. ಸರ್, ಈಗೇನು ಇವರು ಗಾಂಧೀಜಿ ಹತ್ಯೆನಲ್ಲಿ ಆರೋಪ ಮಾಡಿದಂಥ ಸಂದರ್ಭದಲ್ಲಿ ಇವರೊಬ್ಬರ ಮೇಲೆ ಬಂದಿರತಕ್ಕಂಥ ಆರೋಪ ಅಲ್ಲ, ಸುಮಾರು 12 ಜನ ಇದ್ರು ಅವಾಗ. 12 ಜನದಲ್ಲಿ ಯಾವುದೇ ಒಂದು ಪ್ರೂವ್ ಆಗದಿಲ್ಲದ ಹೇಳಿದ್ರು ನಮ್ಮ ಮಹೇಂದ್ರ ಅವರು. ಯಾಕೆಂದ್ರೆ ಅವತ್ತು ಆಡಳಿತದಲ್ಲಿ ಇದ್ದಂಥ ಸಾಕಷ್ಟು ನಾಯಕರುಗಳಿಗೆ ಚೆನ್ನಾಗಿ ನೆಹರು ಅವ್ರಿಗೂ ಕೂಡ ಯಾರ್ದು ಏನು ಅನ್ನೋದು ಗೊತ್ತಿದ್ದು, ಸಾಕ್ಷ್ಯಾಧಾರಗಳು ಕೊಟ್ಟು ಅವರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಮಾಡ್ಬೋದಾಯ್ತು, ಹಂಗೇನೋ ತಪ್ಪು ನಡೆದಿದ್ರೆ. ಯಾವುದೇ ಆಧಾರಗಳಿಲ್ಲ ಅಂತ ಹೇಳ್ಬಿಟ್ಟು ಕೋರ್ಟಿನ ಮೂಲಕನೇ ತೀರ್ಪು ಆದ್ಮೇಲೆ ಸುಮ್ಮನೆ ಕಾಂಗ್ರೆಸ್ಸರು ಕೇವಲ ರಾಜಕಾರಣಕ್ಕೋಸ್ಕರ, ಕೇವಲ ಮತ ಬ್ಯಾಂಕ್ ಅನ್ನ ಗಟ್ಟಿಗೊಳಿಸೋಕ್ಕೋಸ್ಕರ ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ. ಇದ್ರ ಜೊತೆಯಲ್ಲಿ ಸರ್, ಸಾವರ್ಕರ್ ಅವರು ಒಂದು ಸಮುದಾಯದಲ್ಲಿ ಬೇರೆ ಧರ್ಮೀಯರ ಮನೆಗೆ ಹೋಗ್ಬಿಟ್ಟು ಕೂಡ ಒಡನಾಟ ಇಟ್ಕೊಂಡಿದ್ರು. ಅಂದ್ರೆ ಒಗ್ಗೂಡ್ಸಂತ ಕೆಲಸ ಮಾಡ್ತಾ ಇದ್ರು. ಅದೇ ರೀತಿ ಅಸ್ಪೃಶ್ಯತೆ ಎಲ್ಲಿ ಜಾಸ್ತಿ ಇತ್ತಲ್ಲ, ಅಂಬೇಡ್ಕರ್ ಅವ್ರ ಜೊತೆ ಸಹಾಯ ಮಾಡ್ಕೊಂಡು ಅದನ್ನು ಹೋಗ್ಲಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ವಿಚಾರಗಳಲ್ಲಿ ಕೂಡ ಪಾಲ್ಗೊಂಡಂತ ವ್ಯಕ್ತಿ. ಅಂತ ವ್ಯಕ್ತಿಗೆ ಇವತ್ತು ಭಾರತ ರತ್ನ ಬಂದ್ರೆ ಒಳ್ಳೇದು ಅಂತ ಎಕ್ಸ್ಪ್ರೆಸ್ ಮಾಡಿದ್ರು. ಖಂಡಿತವಾಗ್ಲೂ ಇವತ್ತಿನ ಸಮಾಜಕ್ಕೆ ಒಂದು ಮಾಡೆಲ್ ಆಗಿ ನಾವು ತೋರಿಸೋದಿಕ್ಕೆ. ಮೋಹನ್ ಭಾಗವತ್ ಅವರು ಭಾರತದಲ್ಲಿ ಇರೋರೆಲ್ಲ ಹಿಂದೂಗಳು ಅಂತ ಹೇಳಿದ್ರು. ಯಾರೆಲ್ಲ ಭಾರತದ ವಾಸಿಗಳಿದ್ದಾರೋ ಅವರೆಲ್ಲರೂ ಹಿಂದೂಗಳೇ ಅಂತ ಹೇಳಿ ಒಪ್ತೀರಾ ನೀವು ಇದನ್ನ? ಖಂಡಿತವಾಗ್ಲೂ ಭಾರತವನ್ನ ಸರ್, ಮುಸ್ಲಿಂ ಆಗಲಿ ಇನ್ನೊಬ್ರಾಗ್ಲಿ ಈ ದೇಶದಲ್ಲಿ ಅನ್ನ
ನೀರು ಗಾಳಿ ಕುಡ್ದು ಈ ದೇಶದ ವಿರೋಧ ಚಟುವಟಿಕೆಗಳು, ವಿರೋಧ ಮನಸ್ಥಿತಿ, ಒಂದು ರೀತಿ ಎಲ್ಲ ಒಂದು ಕಡೆ ಟೆರರಿಸ್ಟ್ ಮನಸ್ಥಿತಿ ಇಟ್ಕೊಂಡು ಈ ದೇಶದಲ್ಲಿ ವಾಸ ಮಾಡ್ತಾರಲ್ಲ ಅಂಥವ್ರನ್ನು ವಿರೋಧ ಮಾಡುವಂಥದ್ದು. ಈ ಪ್ರತಿಯೊಬ್ಬಲ್ಲಿ ಇರ್ತಕ್ಕಂಥವ್ರು ಭಾರತೀಯರೇ, ನೀವು ಅನ್ಸ್ಬೇಕು ನಾನು ಕೂಡ ಭಾರತೀಯ ಅಂತ ಅನ್ಕೊಂಡು ಬದುಕಿ, ಯಾರು ನಿಮ್ಮ ತಡೆ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿದ್ಕೊಂಡು ದೇಶದ ವಿಚಾರವಾಗಿ ಪಿತೂರಿಗಳನ್ನ ಮಾಡೋವಂಥವ್ರಿಗೆ ವಿರೋಧ ಇದೆ, ಅದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ. ಸೊ ಈಗ ಇರ್ತಕ್ಕಂಥವ್ರಿಗೆ ಸಾವರ್ಕರ್ ಅವರ ಜಾತಿ ಕಾರಣದಿಂದಾಗಿ ಕಾಂಗ್ರೆಸ್ ನಿರಂತರವಾಗಿ ಅವರ ವಿರುದ್ಧ ನಿಂತ್ಕೊಂಡಿತ್ತ. ಜಾತಿ ಯಾವ ಕಮ್ಯುನಿಟಿ ಸೇರ್ತಾರೆ ಇವರು ಕೊಡೋದ್ರೆ ಓಟ್ ಸಿಗುತ್ತಾ ಸಿಗಲ್ವಾ, ಇದ ಕಾಂಗ್ರೆಸ್ನ ವರಿ ಮಾಡಿದ್ದು ವಿಚಾರ ಅಂತ ನನಗನ್ಸುತ್ತೆ. ಅವ್ರಿಗೆ ಯಾವ ಮನಸ್ಥಿತಿ ಇದೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಅವ್ರ ಅಂತರಾಳನು ಅಂತರಾತ್ಮ. ಗೋಡ್ಸೆ ಕ್ಯಾಸ್ಟ್ ಅವ್ರನ್ನ ಆಫ್ಟರ್ ಗಾಂಧೀಜಿಸ್ ಅಸಾಸಿನೇಷನ್, ಗೋಡ್ಸೆ ಕ್ಯಾಸ್ಟ್ ಅವರ ಮೇಲೆ ಎಂಥ ಹತ್ಯಾಕಾಂಡಗಳು ನಡೀತು ಅಂತ ಈ ದೇಶ ಮರ್ತಿಲ್ಲ. ಅಲ್ಲ ಇಲ್ಲಿ ಜಾತಿ ಅನ್ನೋದಕ್ಕಿಂತ ಸರ್ ವ್ಯಕ್ತಿಯಾಗಿ ನೋಡೋಣ ಸರ್. ಓಕೆ. ಯಾಕೆ ಸಾವರ್ಕರ್ ಯಾವತ್ತು ಜಾತಿ ಗುರುತಿಸ್ಕೊಂಡು ಮಾಡಿದಂಥ ಹೋರಾಟಗಳಲ್ಲ. ಜಾತಿಗೋಸ್ಕರ ನಮ್ಮ ಜಾತಿ ಚೆನ್ನಾಗಿರ್ಲಿ ಅಂತ ಮಾಡೋದು, ನಮ್ಮ ದೇಶ ಚೆನ್ನಾಗಿರ್ಬೇಕು, ನಮ್ಮ ಸ್ವತಂತ್ರ ಬರ್ಬೇಕು ನಮ್ಮ ದೇಶಕ್ಕೆ, ಈ ರೀತಿ ಮನಸ್ಥಿತಿ ಇಟ್ಕೊಂಡು ಹೋರಾಟ ಮಾಡಿದ್ದು. ಸೊ ಎಲ್ಲಿ ಅಸ್ಪೃಶ್ಯತೆ ನಡೀತಾ ಇತ್ತು, ಆಮೇಲೆ ಅಂತರ್ಜಾತಿ ವಿವಾಹಗಳನ್ನು ಮಾಡಕೊಳ್ರು ಸರ್ ಅವರು. ಯಾಕೆಂದ್ರೆ ಅವತ್ತಿನ ಕಾಲಕ್ಕೆ ಬದಲಾವಣೆ ಬರಬೇಕು, ಸಮಾಜದಲ್ಲಿ ಒಂದು ಉತ್ತಮ ವಾತಾವರಣ ನಿರ್ಮಾಣ ಆಗಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಹೋರಾಟ ಮಾಡಿದ್ದಂಥ ಇವ್ಯಾವು ಕಾಂಗ್ರೆಸ್ನವ್ರಿಗೆ ಕಾಣ್ತಾ ಇಲ್ಲ. ಅವ್ರಿಗೆ ಕಾಣಿಸ್ತಾ ಇರೋದೇ ಅಂದ್ರೆ ಸಾವರ್ಕರ್ ಹೆಸರು ಹೇಳಿದ್ರೆ ಎಲ್ಲ ಒಂದ್ ಕಡೆ ಬಿಜೆಪಿ ಅವರಿಗೆ ವೋಟ್ ಬ್ಯಾಂಕ್ ಜಾಸ್ತಿ ಆಗುತ್ತೆ ಅನ್ನೋ ದೃಷ್ಟಿ ಇಟ್ಕೊಂಡೇ ಮಾಡಿರ್ತಕ್ಕಂಥದ್ದು. ಈಗ ಹೆಂಗೆ ನಮ್ಮ ಯಲಹಂಕದಲ್ಲಿ ವೀರ ಸಾವರ್ಕರ್ ಅಂತ ಹೇಳ್ಬಿಟ್ಟು ಒಂದು ಆರ್ಚ್ ಮಾಡ್ತಿದ್ದಂಗೆ ಅಲ್ಲೋಗ್ಬಿಟ್ಟು ದೊಡ್ಡ ಹೋರಾಟನೇ ಮಾಡ್ಬಿಟ್ರು ಸರ್. ಈ ದೇಶದಲ್ಲಿ ಏನೋ ಒಂದ್ ಕಡೆ ಏನು ಸ್ವಾತಂತ್ರ್ಯಕ್ಕೆ ಕೆಲಸನೇ ಮಾಡಿಲ್ಲ, ದೇಶಾಭಿಮಾನಕ್ಕೆ ಕೆಲಸನೇ ಮಾಡಿಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಕಾಂಗ್ರೆಸ್ನವರು ಸರ್, ಇವತ್ತು ಕಾಂಗ್ರೆಸ್ ಯಾವುದು ಸರ್, ಇವತ್ತು ಸ್ವಾತಂತ್ರ್ಯ ತರಕ್ಕೋಸ್ಕರ ರೂಪಿಸ್ಕೊಂಡಂತ ಒಂದು ಇದು ಸಂಘಟನೆ, ಅದನ್ನೇ ಹೆಸರಿಟ್ಕೊಂಡು ನಾವೇ ಸ್ವತಂತ್ರ ತಂದಿದ್ದು ಅಂತ ಹೇಳ್ಕೊಂಡು ಇಲ್ಲಿವರೆಗೂ ಹೇಳ್ತಾ ಇದ್ದಾರೆ. ಸ್ವತಂತ್ರದ ಹೆಸರು ಹೇಳಿ ಇವತ್ತು ದೇಶವನ್ನ ಎಲ್ಲ ಒಂದ್ ಕಡೆ ಇಬ್ಬಾಗ ಮಾಡಿದ್ದು ಕೂಡ ಇದೇ ಕಾಂಗ್ರೆಸ್ಸಿನ ಮನಸ್ಸು. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇದೀಗ ನನ್ನ ಜೊತೆನಲ್ಲಿ ವೇಣುಗೋಪಾಲ್ ಅವ್ರು ಕೇಳ್ತೀನಿ ಪ್ರಶ್ನೆ. ನಾನು ವೇಣುಗೋಪಾಲ್ ಅವರೇ, ಈಗ ಸಾವರ್ಕರ್ ಅವರು ಶಿಕ್ಷೆ ಅನುಭವಿಸಿದ ಕಾಲಘಟ್ಟ, ನಾವು ಈಗ ಪ್ರಾಕ್ಟಿಕಲ್ ಆಗಿ ಮಾತಾಡ್ಬಿಡ್ತೀನಿ. ವೇಣುಗೋಪಾಲ್ ಅವರು ತುಂಬ ಪ್ರಾಕ್ಟಿಕಲ್ ಆಗಿ ನಾನು ಕೇಳ್ತಾ ಇರೋದು ಈ ಪ್ರಶ್ನೆಯನ್ನು. ಆ ಮನುಷ್ಯ ಅವತ್ತಿನ ಕಾಲದ ಸ್ವಾತಂತ್ರ್ಯ ಹೋರಾಟ ಅಂತ ಅವ್ರು ಕರ್ಕೊಳ್ತಾರೆ, ಸ್ವಾತಂತ್ರ್ಯ ಹೋರಾಟವೇ ಅದು. ಹೇಗೋ ಒಂದು ಮಾಡಿ ಬ್ರಿಟಿಷ್ನ ಬಗ್ಗು ಹೊಡಿಬೇಕು. ನಾವು ಅವ್ರ ದುಡ್ಡನ್ನು ಹಾಳು ಮಾಡ್ತೀವೋ, ಶಸ್ತ್ರಾಸ್ತ್ರ ಲೂಟಿ ಮಾಡ್ತೀವೋ, ಅವತ್ತಿನ ಕಾಲದ ಪೊಲೀಸ್ ಠಾಣೆಗಳಿಗೆ ಬೆಂಕಿ ಹಚ್ತೀವೋ, ಅಥವಾ ಬ್ರಿಟಿಷ್ ಅಧಿಕಾರಿನ ಕೊಂದು ಹಾಕ್ಬಿಡ್ತೀವೋ, ಈ ಥರ ಭಗತ್ ಸಿಂಗ್ ಆದಿಯಾಗಿ ಎಲ್ಲರದ್ದು ಒಂದು ಸಿದ್ಧಾಂತ. ಅವತ್ತಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಾನಿ ಮಾಡ್ಬೇಕು ನಾವು. ಅವರು ಅಷ್ಟೇ, ಎಷ್ಟು ಅವ್ರಿಗೆ ಡ್ಯಾಮೇಜ್ ಮಾಡೋಕ್ಕಾಗುತ್ತೆ ಅಷ್ಟು ಡ್ಯಾಮೇಜು. ನಮ್ಮ ಬಿಲ್ಲು ಬಾಣ ಕಿತ್ಕೊಂಡು ಹೋಗ್ಬಿಟ್ರು ಅವರು ಅಂಥೇಳಿ ಹಲಗಲಿ ಬೇಡ್ರು, ಅವರು ಒಂದು ಹಂಗೆ ಮಾಡ್ತಾರೆ. ನನ್ನ ಬಿಲ್ಲು ಬಾಣಿ ನಾನು ಕೊಡಲಿ, ಇವ್ರಿಗೇನು ಮಾಡಿತ್ತು, ಅವರು ಒಂದು ಹಂಗೆ ಮಾಡ್ತಾರೆ. ಅವ್ರವ್ರು ಗೊತ್ತಿದ್ದ ದಾರಿಯಲ್ಲಿ ಪ್ರತಿಭಟನೆ ಮಾಡಿದ್ರು ಅವರು. ಇದೇ ಒಬ್ಬ ವ್ಯಕ್ತಿಯನ್ನು ಜೈಲಿಗೆ ಹಾಕ್ಬಿಟ್ಟು ಚಿತ್ರಹಿಂಸೆ ಕೊಟ್ಟುಬಿಟ್ರು. ಚಿತ್ರಹಿಂಸೆ ಕೊಟ್ಟಾಗ ಯಾವುದೇ ವ್ಯಕ್ತಿ ಆಗಲಿ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿದ್ರೆ ಸ್ಟೇಷನ್ಗೆ ಹಾಕೊಂಬಿಟ್ಟು ಒಂದು 5 ದಿನ 6 ದಿನ ಚೆನ್ನಾಗಿ ಹೊಡೆದ್ಬಿಟ್ರೆ, ಸ್ವಾಮಿ ತಪ್ಪಾಯಿತು ಬಿಟ್ಬಿಡಿ ಸ್ವಾಮಿ ಏನ್ಬಿಡ್ತಾನೆ ಅವನು, ತಪ್ಪಾಯ್ತು ಬಿಟ್ಬಿಡಿ ಸ್ವಾಮಿ ಅಂತಾನೆ. ಈ ಭರದಲ್ಲಿಯೋ ಆ ಶಿಕ್ಷೆಯ ವಿಕಾರ ಸ್ವರೂಪಗಳಿಗೋ ಅವರು ಸಾರಿ ಕೇಳಿಬಿಟ್ಟಿದ್ರೆ, ಅವರ ಒಂದು ಸಾರಿ ಅಥವಾ ಒಂದು ಪೆನ್ಷನ್ ಅನ್ನೋ ವಿಚಾರ ಅವರ ಇಡೀ ಸ್ವಾತಂತ್ರ್ಯ ಹೋರಾಟವನ್ನು ಮಸುಕು ಮಾಡಿಬಿಡ್ತಾ ಆನಂತರ ದಿನಗಳಲ್ಲಿ ಅಂತ. ಸರಿ, ಇದು ಆರೋಪ ಮಾಡ್ತಿರೋದು ಏನು, ಕ್ಷಮಾಪಣಾ ಪತ್ರ ಕೇಳಿದ್ರು, ಕ್ಷಮಾಪಣೆ ಬರೆದ್ರು, 7 ಸಲ ಬರೆದ್ರು, ಅದು ಮಾಡ್ತಿರೋದು ಈ ಕಾಂಗ್ರೆಸ್ ಪಕ್ಷದವರು ಮಾಡ್ತಾ ಇದ್ದಾರೆ. ಆದ್ರೆ ನೀವು ಸಾವರ್ಕರ್ ಅವ್ರನ್ನ ಕೇವಲ ಆ ಒಂದು ಆಂಗಲ್ ನೋಡ್ದೇಲೆ ಅವರು ಅದಕ್ಕೆ ಒಂದು ಸಂಘಟನೆಯನ್ನ ಇವಾಗ ನೀವು ಸ್ವಾತಂತ್ರ್ಯ ಸಂಗ್ರಾಮ ನೋಡಿದಾಗ ಅವರು ಬರೋಕ್ಕಿಂತ ಮುಂಚೆ 1857 ಮೊದಲ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ನ ಇವರು ಏನಂತ ಕರೆದ್ರು, ಸಿಪಾಯಿ ದಂಗೆ ಅಂತ ಕರೆದಿರ್ತಾರೆ. ಬ್ರಿಟಿಷ್ ಅವರ ಕರೆದಿದ್ದು ಸಿಪಾಯಿ ದಂಗೆ, ಆದ್ರೆ ಅದನ್ನ ಸಿಪಾಯಿ ಮ್ಯೂಟಿನಿ ಅಂತ ಕರೆದ್ರು, ಸಿಪಾಯಿ ದಂಗೆ. ಅದನ್ನ ಜನರಿಗೆ ತಲುಪಿಸಂಥದ್ದು ಮಾಡಿದ್ದು ಇದೇ ಸಾವರ್ಕರ್ ಅವರು. ಮರೆತು ಹೋದಂಥ ನಮ್ಮ ಮೊದಲ ಯುದ್ಧವನ್ನ, ಸ್ವಾತಂತ್ರ್ಯದ ಯುದ್ಧವನ್ನ ಮತ್ತೆ ಅದನ್ನ ಜನರ ಮನಸ್ಸಿಗೆ ತಂದಿದ್ದು ಸ್ವತಂತ್ರ ವೀರ ಸಾವರ್ಕರ್ ಅವರು. ಈ ತರದ ಒಂದು, ಯಾವಾಗ ನಿಮ್ಗೆ ಈ ಸ್ವಾತಂತ್ರ್ಯದ ಕಿಚ್ಚು ಸತ್ತೋಗ್ಬಿಟ್ಟಿತ್ತು ಸರ್, ಅದನ್ನ ಈ 1857 ಯಾವಾಗ ಆಯ್ತು, ಬ್ರಿಟಿಷ್ ಅವರು ಅದನ್ನ ಮುಚ್ಚಕ್ಕೆ ಮಾಡಿದ್ರು. ಆದ್ರೆ ಆಗ ಸಾವರ್ಕರ್ ಅವರು ಮಾಡಿದ್ದು ಇದನ್ನ 1857 ಯಾವಾಗ ಅದಕ್ಕೆ ಒಂದು ಒಂದು ಬುಕ್ಕನ್ನು ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಬುಕ್ಕನ್ನು ಬರೆದ್ರು. ಅದನ್ನ ಇಡೀ ದೇಶಕ್ಕೆ ಎಲ್ಲಾ ಕಡೆಗೂ ಅದನ್ನ ಅವರು ತಲುಪಿಸಿದ್ರು. ಜನರಲ್ಲಿ ಒಂದು ಕಿಚ್ಚು, ಸ್ವಾತಂತ್ರ್ಯದ ಕಿಚ್ಚು ಹಚ್ಚುವಂಥದ್ದು ಮಾಡಿದ್ರು. ಕ್ರಾಂತಿಕಾರಿಗಳು ಇವತ್ತು ಇಲ್ಲದೆ ಇದ್ದಿದ್ರೆ ಬಹುಶಃ ಸ್ವಾತಂತ್ರ್ಯ ನಮಗೆ ಸಿಗೋದು ಕಷ್ಟನೇ ಆಗ್ತಿತ್ತೇನು. ಕೇವಲ ಅಹಿಂಸೆ, ತಾವಾಗೆ ಹೇಳ್ದಂಗೆ ಬರೀ ಅಹಿಂಸೆ ಅಲ್ಲ ಇದು. ಹಾಗಾಗಿ ಇದೆಲ್ಲವನ್ನು ನೋಡ್ಬೇಕು ನೀವು. ಆ ಕಿಚ್ಚನ್ನು ಹಬ್ಸಿದ್ ಯಾರು ಸರ್? ಅವರು ಕ್ಷಮಾಪಣೆ ಪತ್ರ ಕೇಳಿದ್ರು, ಅವೆಲ್ಲ ಓಕೆ. ಆದ್ರೆ ಆ ಜನರಲ್ಲಿ ಆ
ಕಿಚ್ಚನ್ನು ಹಬ್ಸಿದ್ಯಾರು, ಜನರಲ್ಲಿ ಆ ಕಿಚ್ಚನ್ನು ಹುಟ್ಟಿಸಿ ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಬೇಕಾದ್ರೆ ಅನೇಕ ಬಲಿದಾನ ಮಾಡಿದ್ರು. ಯಾರು ನಿಮಗೆ ಇವತ್ತು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೆಸರೇನೇ ಇಟ್ಟಿಲ್ಲ ಕಾಂಗ್ರೆಸ್ನವರು ಸರ್. ಅಂದರೆ ಅವ್ರು ಏನು ಮಾಡಿದ್ರು, ಅವರು ನೆಹರು ಮತ್ತು ಗಾಂಧಿನ ವೈಭೀಕರಣ ಮಾಡಬೇಕು ಅಂತ ಬೇರೆ ಯಾರ್ಯಾರು ಸ್ವಾತಂತ್ರ್ಯಕ್ಕೋಸ್ಕರ ಪ್ರಾಣವನ್ನ ಅರ್ಪಣೆ ಮಾಡಿದ್ರು ಅವ್ರು ಯಾರನ್ನೂ ಅವ್ರು ಹೆಸರನ್ನೇ ಹೇಳಲಿಲ್ಲ. ಚಾಪೇಕರ್ ಬ್ರದರ್ಸ್ ಇರ್ಬೋದು, ಅಣ್ಣ ತಮ್ಮಂದಿರು ಇರ್ಬೋದು, ಇನ್ನು ಅನೇಕರು ತಮ್ಮ ಪ್ರಾಣವನ್ನ ಬಲಿದಾನ ಮಾಡಿದ್ರು. ಅದನ್ನ ಯಾರು ಇವರು ಹೇಳಲೇ ಇಲ್ಲ. ನಮ್ಮನ್ನ ಇತಿಹಾಸನ ಮುಚ್ಚಿಟ್ರು ನಮಗೆ. ಯಾಕೆ ಅಂದ್ರೆ ಇದನ್ನ ಅವರು ಕಾಂಗ್ರೆಸ್ಸನ್ನ ನೆಹರು ಅವರ ಅದನ್ನೇ ಮುಂದುವರಿಸಬೇಕಾಗಿತ್ತು ಅಂತ ಒಂದೇ ಕಾರಣಕ್ಕೆ ಮುಚ್ಚಿಟ್ರು. ಹಾಗಾಗಿ ನೀವು ಸಾವರ್ಕರ್ ಅವ್ರನ್ನ ಕ್ಷಮಾಪಣೆ ಪತ್ರ ಅದನ್ನ ಪ್ರತಿ ಬಾರಿ ಹೇಳ್ತಾನೆ ಇರ್ತಾರೆ. ಆದರೆ ಅವ್ರನ್ನ ನೀವು ಸ್ವಾತಂತ್ರ್ಯದ ಕಿಚ್ಚು ಹಬ್ಸಿದ್ದು ಇವತ್ತು ಸ್ವಾತಂತ್ರ್ಯಕ್ಕೆ ಪ್ರಮುಖ ಕಾರಣ ಏನು, ಒಂದು ಕ್ರಾಂತಿಕಾರರು ಇಲ್ಲಿದ್ದಿದ್ರೆ ನಮಗೆ ಸ್ವಾತಂತ್ರ್ಯ ಸಿಗ್ತಿರಲಿಲ್ಲ. ಅದಕ್ಕೆ ಪ್ರಮುಖ ಕಾರಣ ಸಾವರ್ಕರ್ ಅವರು ಎಲ್ಲರನ್ನೂ ಒಟ್ಟು ಮಾಡಿದ್ರು, ಲಂಡನ್ನಲ್ಲಿ ಅವರೆಲ್ಲರನ್ನೂ ಸೇರಿಸಿದ್ರು, ಪ್ರಪಂಚಕ್ಕೆ ತಿಳಿಸೋಂಗೆ ಮಾಡಿದ್ರು. ಇಡೀ ನಿಮಗೆ ಲಂಡನ್ನಲ್ಲಿ ಆದಂಥ ಘಟನೆಗಳು ಇಡೀ ಪ್ರಪಂಚಕ್ಕೆ ಗೊತ್ತಾಯಿತು. ಅದು ನಾವು ಸ್ವಾತಂತ್ರ್ಯಕ್ಕೆ ನಮ್ಮ ಕ್ರಾಂತಿಕಾರರು ಯಾವ ಮಟ್ಟಕ್ಕೆ ಹೋರಾಟ ಮಾಡ್ತಿರೋದು ಪ್ರಪಂಚಕ್ಕೆ ಗೊತ್ತಾದ ವಿಷಯ. ಆದ ಕಾರಣಕ್ಕೆ ನೀವು ಅವ್ರನ್ನ ಕನ್ಸಿಡರ್ ಮಾಡಬೇಕು. ಅದು ಬಿಟ್ಟು ನೀವು ಅವರು ಕಾಂಗ್ರೆಸ್ನವ್ರು ಏನಾದ್ರು ಹೇಳಿ, ಆದರೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ಅವ್ರದ್ದು ಅದೇ ಆದ ಕೊಡುಗೆ ಕೊಟ್ಟಿದ್ದಾರೆ. ಅವರು ನಮ್ಮ ಕೋಟ್ಯಾಂತರ ಹಿಂದೂಗಳ ನಿಮ್ಮ ಹೃದಯದಲ್ಲಿದ್ದಾರೆ. ಹಾಗಾಗಿ ಅದನ್ನು ಅವ್ರನ್ನ ಕನ್ಸಿಡರ್ ಮಾಡಬೇಕು. ಮಹೇಂದ್ರ ಅವರೇ, ಈಗ ಈ ಸ್ವಾತಂತ್ರ್ಯ ಹೋರಾಟಗಾರರ ವಿಚಾರದಲ್ಲಿ ಕೆಲವರು ಬ್ರಿಟಿಷರ ಕಂಫರ್ಟ್ ಝೋನಲ್ಲಿ ಇದ್ದರು ಅಂತಾರೆ. ಒಂದು ಜೈಲು ಶಿಕ್ಷೆ ವಿಚಾರಗಳಲ್ಲೋ ಹೋರಾಟದ ವಿಚಾರಲ್ಲೋ ಕೆಲವರಿಗೆ ಬ್ರಿಟಿಷರು ಸ್ವಲ್ಪ ಎ ದರ್ಜೆ ಹೋರಾಟಗಾರರು, ಬಿ ದರ್ಜೆ ಹೋರಾಟಗಾರರು, ಸಿ ದರ್ಜೆ, ಡಿ ದರ್ಜೆ ಅಂಥೇಳಿ ಬ್ರಿಟಿಷರು ಟ್ರೀಟ್ ಮಾಡಿದ್ದು ನಿಜಾನ? ಈಗ ಗಾಂಧೀಜಿನ ಜೈಲಿಗೆ ಹಾಕೋಕ್ಕೂ, ನೆಹರು ಅವರನ್ನು ಜೈಲಿಗೆ ಹಾಕೋದಕ್ಕೂ, ಸಾವರ್ಕರ್ ಅವ್ರನ್ನ ಜೈಲಿಗೆ ಹಾಕೋದಕ್ಕೂ ಬಹಳಷ್ಟು ವ್ಯತ್ಯಾಸಗಳಿದ್ವಾ? ಆ ರಾಯಲ್ ಟ್ರೀಟ್ಮೆಂಟ್ ಇರ್ತಿತ್ತ ಅವ್ರಿಗೆ? ಸೊ ಈ ಕಾರಣಕ್ಕೆ ಈಗ ಇದೇ ನೆಹರೂನೂ ಜೈಲಿಗೆ ಹೋಗಿದ್ದಾರೆ ಅಂತಾರೆ. ನೆಹರು ಜೈಲಿಗೆ ಹೋಗಿದ್ದಂಥ ಸೀರಿಯಸ್ನೆಸ್ ಎಷ್ಟು ಮಟ್ಟಿಗಿತ್ತು, ಎಷ್ಟು ವರ್ಷಗಳ ಕಾಲ ಜೈಲಲ್ಲಿದ್ದರು, ಜೈಲಲ್ಲಿದ್ದಾಗ ಅವ್ರೇನು ಅನುಭವಿಸಿದ್ರು ಅಂತ. ನೆಹರು ಏನಿಲ್ಲಿ ಗಾಣದ ಎತ್ತಿನ ಥರದಲ್ಲಿ ಗಾಣದ ಎಣ್ಣೆಯನ್ನು ಅರ್ದಿಲ್ಲ, ಅವರು ಬೀಜಗಳನ್ನು ಉರಿದಿಲ್ಲ ಅವರು. ಸೊ ಈ ವಿಚಾರಕ್ಕೆ ಬಂದಾಗ ಸಾವರ್ಕರ್ನ ಬೇರೆ ಥರ ಟ್ರೀಟ್ ಮಾಡಲ್ಲ ಆಯಿತಾ? ಒಂದು ವೇಳೆ ಆ ಥರ ಮಾಡಿದರೆ ರೀಸನ್ ಏನು? ಸ್ಪಷ್ಟವಾಗಿ ಕಾಣೋದೇನಂತಂದ್ರೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಎರಡು ತರದ್ದು, ಒಂದು ಶಾಂತಿಯುತವಾಗಿ ಹೋರಾಟ ನಡೆಸ್ತಾ ಇದ್ದಂತಹ ಒಂದು ಗುಂಪು, ಮತ್ತು ಆ ಶಾಂತಿಯನ್ನ ನಂಬದೆ, ಈ ಉದಾಹರಣೆಗೆ ಇವ್ರನ್ನ ಲಾರ್ಡ್ ಕರ್ಜನ್ ರವರ ಹತ್ಯೆಯ ಆರೋಪ ಕೂಡ ಇವ್ರ ಮೇಲಿತ್ತು. ಸುಮಾರು ಆ ಥರ ಬ್ರಿಟಿಷ್ ಅಧಿಕಾರಿಗಳ ಮೇಲೆ ಹಲ್ಲೆ ಪ್ರಯತ್ನ ನಡೆದಿತ್ತು. ಅದೆಲ್ಲವೂ ಕೂಡ ಸಾವರ್ಕರ್ ಗುಂಪಿನವ್ರು ಮಾಡಿದ್ದಾರೆ ಅನ್ನುವ ಮಾತುಗಳು ಆಗ ಕೇಳಿಬಂದ ಕಾರಣಕ್ಕಾಗಿ ಈ ತರದ ಮನಸ್ಥಿತಿ, ಅಂದ್ರೆ ಕೊಲೆ ಆರೋಪದ ಕಾರಣಕ್ಕಾಗಿ ಅವರಿಗೆ ಕಾಲಾಪಾನಿ ಅಂತ ಘೋರ ಶಿಕ್ಷೆಗಳನ್ನ ವಿಧಿಸುವಂಥದ್ದು ಬ್ರಿಟಿಷ್ನವರಿಗೆ ಅದು ಹತ್ತಿಕ್ಬೇಕಾಗಿತ್ತು ಅಷ್ಟೇ. ಒಂದು ವೇಳೆ ಇಬ್ಬರು ಒಂದೇ ಕಡೆ ಒಂದೇ ತರದ ಜೈಲಿನಲ್ಲಿ ಹಾಕಿದ್ರೆ ಕ್ರಾಂತಿಕಾರಿಗಳು ಮತ್ತು ಏನು ಶಾಂತಿ ಪ್ರಿಯ ಹೋರಾಟಗಾರರು ಒಂದಾದ್ರೆ ಅದರ ಅಪಾಯ ಬೇರೆ ತರದ್ದೇ ಇತ್ತು. ಅಪಾಯ ಬ್ರಿಟಿಷರಿಗೆ ಚೆನ್ನಾಗಿ ಗೊತ್ತಿತ್ತು ಅವರು. ಹಾಗಾಗಿ ಅವ್ರನ್ನ ಅಂಡಮಾನ್ ಅಂತ ಕಡೆಗಳಿಗೆ, ಅಂದ್ರೆ ಕೊಲೆ ಆರೋಪದ ಕಾರಣಕ್ಕಾಗಿ, ಅದು ನಿಜನ ಸುಳ್ಳ ಅವತ್ತಿನ ಸಂದರ್ಭ ಹೇಗಿತ್ತು ಅದು ನಮ್ಗೆ ಗೊತ್ತಿಲ್ಲ. ಅದು ಕೊಲೆ ಆರೋಪ, ಕೊಲೆ ಪ್ರಯತ್ನ ಕಾರಣಕ್ಕಾಗಿ ಅವ್ರನ್ನ ಅಂತ ಘೋರ ಶಿಕ್ಷೆಗಳಿಗೆ ಒಳಪಡಿಸಲಾಯಿತು. ಇವರು ನಮ್ಮಲ್ಲೇನು ರೈತ ಚಳವಳಿ ಇನ್ನೊಂದು ಚಳವಳಿಗಳು ಮಾಡ್ತಾರಲ್ಲ, ಆ ತರದ ಚಳವಳಿಕಾರರಾಗಿದ್ದ ಕಾರಣಕ್ಕಾಗಿ ಇವರಿಗೆ ಆ ತರದ ಘೋರ ಶಿಕ್ಷೆಗಳನ್ನು ವಿಧಿಸ್ತಾ ಇರಲಿಲ್ಲ. ಅದ್ರಲ್ಲೇನು ವೈಟ್ ಬ್ಲ್ಯಾಕ್ ಅಂತ ಏನು ಇರಲಿಲ್ಲ. ಸಾವರ್ಕರ್ ಗುಂಪಿಗೆ ಅದೇ ಕಾರಣಕ್ಕಾಗಿ ಘೋರ ಶಿಕ್ಷೆ ಕೊಡ್ಬೇಕಾಯ್ತು ಅವತ್ತಿಗೆ. ಈ ಸಾವರ್ಕರ್ ಅವರು ಶಿಕ್ಷೆ ತಗೊಂಡಿದ್ದು ಓಕೆ, ಶಿಕ್ಷೆ ಒಂದು ಕಡೆ ತಗೊಂಡ್ರು, ಅವ್ರೊಂದು ಸಾರಿ ಬರೆದು ಬಿಟ್ಟಿದ್ರು, ಆಯ್ತಪ್ಪ ಯಾರಿಗೆ ಆಗಲಿ ತುಂಬ ಟಾರ್ಚರ್ ಮಾಡಿಬಿಟ್ರೆ ಸಾರಿ ಕ್ಷಮಿಸು, ತಪ್ಪಾಯ್ತಪ್ಪ ಬಿಟ್ಬಿಡಪ್ಪ ಅಂತ ಹೇಳ್ಬಿಡಬಹುದೇನೋ. ಈ ಪೆನ್ಷನ್ ತೊಗೊಂಡಿದ್ದ ವಿಚಾರ ಬಹಳ ಚರ್ಚೆ ಆಯಿತು. ಅದು ಹೆಂಗ್ರಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು ಅಂತೀರಿ, ಸರ್ಕಾರದ ಹಣ ತೊಗೊಂಡಿದ್ರು ಅಂತಾರೆ, ಇದನ್ನು ಯಾವ ಥರ ಮ್ಯಾಚ್ ಮಾಡ್ತಾರೆ ಅಂತ ಕೇಳ್ತಾರಲ್ಲ, ಇದ್ರ ಕಥೆ ಏನು ಅಂತ? ಅದು ಈಗ ನಮ್ಮ ಸ್ನೇಹಿತರು ಬಿಜೆಪಿ ನಾಯಕರು ಕೂಡ ಮಾತಾಡುವಾಗ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಕಾಲಾಪಾನಿ ಶಿಕ್ಷೆ ಅನುಭವಿಸ್ತವನಿಗೆ ಅದು ಅದರ ಅಪಾಯ ಮತ್ತು ಲೋನ್ಲಿನೆಸ್ನಲ್ಲಿ ಸಾರಿ ಕೇಳಿರ್ಬೋದು. ಇದನ್ನ ಪೆನ್ಷನ್ ತಗೊಂಡಿರೋದು ಸಂಬಂಧಪಟ್ಟಂತೆ ಅವರು ಕೂಡ ಉತ್ತರ ಕೊಡಕ್ ಆಗ್ತಿಲ್ಲ. RSS ನವರಾಗ್ಲಿ ಬಿಜೆಪಿ ಅವರಾಗ್ಲಿ ಉತ್ತರ ಕೊಡಕ್ ಆಗ್ತಿಲ್ಲ. ಆದ್ರೆ ನೀವು ಮೊದಲೇ ಹೇಳಿದ್ರಿ ಪೆನ್ಷನ್ ತಗೊಂಡ್ರು ಅನ್ನೋ ಕಾರಣಕ್ಕಾಗಿ ಅವರು ಸ್ವತಂತ್ರ ಹೋರಾಟನೇ ಮಾಡಿಲ್ಲ ಅನ್ನೋ ಮಾತನ್ನ ಹೇಳಕ್ ಬರುತ್ತಾ ಅಂತ ಹೇಳಿ. ಒಂದು ವೇಳೆ ಸಾವರ್ಕರ್ ಅವರು ಸ್ವತಂತ್ರ ಹೋರಾಟದ ನೇತೃತ್ವವನ್ನ, ಯಾವುದೇ ಒಂದು ಗುಂಪಿನ ಹೋರಾಟ ಆಗಿರ್ಬೋದು, ಹೋರಾಟವನ್ನು ವಹಿಸಿದ್ದಾರೆ ಅಂತ ಅಂದ್ರೆ ನೀವು ಅದನ್ನ ಕನ್ಸಿಡರ್ ಮಾಡಬಹುದು. ಪೆನ್ಷನ್ ಕಾರಣಕ್ಕಾಗಿ ಅವ್ರಿಗೆ ನಿರಾಕರಿಸ್ತೀವಿ ಅಂತ ಹೇಗೆ ಹೇಳೋದು ಅನ್ನೋದು ಅವರ ಆರ್ಗ್ಯುಮೆಂಟ್. ನಮ್ಮ ಬಿಜೆಪಿಯ ಇವರು ಹೇಳಿದ್ರು ಅದನ್ನ. ಫೈನ್. ಈಗ ಇಲ್ಲಿ ಗೋವಿಂದರಾಜು ಅವರೇ, ಈ ಪೆನ್ಷನ್ ಅನ್ನೋದೇ ಮತ್ತೆ ಅವ್ರು ಹೇಳ್ತಾರಲ್ಲ, ಪೆನ್ಷನ್ ಅಂತಾರೆ ಇಲ್ಲ ಸಾರಿ ಅಂತ ಹೇಳ್ತಾರೆ. ಈ ವೆರಡೇ ಕ್ರೈಟೀರಿಯಾ ಇಟ್ಕೊಂಡು ಸಾವರ್ಕರ್ ಅವ್ರನ್ನ ಇಷ್ಟು ವಿರೋಧ ಮಾಡ್ತಿರೋದು ಅವರು? ಬಹುಶಃ ಕಾಂಗ್ರೆಸ್ ಅವ್ರ ಮನಸ್ಥಿತಿ ನಾವು ನೋಡಿದ್ದೀವಿ ಸರ್. ಯಾವ ರೀತಿಯಾದ ಒಂದು
ನಿಜವಾದ ಸೇವಕನಿಗೆ ಯಾವುದೇ ಒಂದು ಪ್ರಶಸ್ತಿ ಸಿಕ್ಕಿದಾಗ ಸಿಗಲೇಬೇಕು. ಓಕೆ. ಆ ಸಿಕ್ಕಿದಾಗ ಎಲ್ಲೋ ಒಂದು ಕಡೆ ವ್ಯಕ್ತಿಗೆ ನಾನು ಮಾಡಿದ್ದಂಥ ಒಂದು ಸಾರ್ಥಕತೆಯ ಒಂದು ಕಾಣಿಸುತ್ತಲ್ಲ, ಅದು ಅವ್ರು ಇದ್ದಾಗ ಕೊಟ್ಟರೆ ಇನ್ನೂ ಸಂತೋಷ. ತದನಂತರ ಆದರೂ ಅದನ್ನು ಗ್ಯಾಪ್ಸ್ಕೊಂಡು ಕೊಡುವಂಥ ನೆಹರು ಗವರ್ನಮೆಂಟ್ ಕೂಡ ಈ ತೀವ್ರಗಾಮಿಗಳನ್ನ, ಓಕೆ, ತೀವ್ರಗಾಮಿ ಸಾಲಲ್ಲಿ ಬರ್ತಕ್ಕಂಥವ್ರು ಸಾವರ್ಕರ್ ಅವರು, ಇವರು ಶಾಂತಿ ಯಾಕೆ ವರ್ಕೌಟ್ ಆಗಲ್ಲ ಅಂತ ಹೇಳಿ ಇವರೆಲ್ಲ ನುಗ್ಗಿದ್ರು. ಗಾಂಧಿ ಯುಗ, ಗಾಂಧಿ ಕಾಲದ ಅವ್ರದ್ದೊಂದು ಚರ್ಚೆ ಇತ್ತು. ಸೊ ಈ ಎಂಟೈರ್ ಗುಂಪು, ಈ ಮಂದಗಾಮಿಗಳ ಗುಂಪಿತ್ತಲ್ಲ, ಸಪೋಸ್ ನೆಹರುನೋ ಗಾಂಧೀಜಿನೋ, ಈ ಗ್ರೂಪು ಆ ನಂತರದಲ್ಲಿ ಕೂಡ ಗಾಂಧೀಜಿ ಬಿಡಿ ಒಂದು 6 ತಿಂಗಳು ಇರಲ್ಲ, ಅವ್ರು ತೀರ್ಕೊಂಡ್ಬಿಡ್ತಾರೆ. ಇದಾದ ಮೇಲೂ ಕೂಡ ನಮ್ಮ ವಿರುದ್ಧ ಹೋಗ್ಬಿಟ್ರು, ನಾವು ಹೇಳ್ದಂಗೆ ಕೇಳಲಿಲ್ಲ, ಇವರಿಂದನೂ ಸ್ವತಂತ್ರ ವಿಳಂಬ ಆಯಿತು ಅನ್ನೋ ರಿವೆಂಜ್ ಸಾವರ್ಕರ್ ಮೇಲೆ ಅನಂತರ ಕೂಡ ಕಂಟಿನ್ಯೂ ಮಾಡಿಬಿಟ್ರೆ ನೆಹರು ಅವರು ಕೂಡ ಅಂತ. ಇಲ್ಲ, ನನಗೆ ಇತಿಹಾಸದಲ್ಲಿ ಹೇಳ್ಬೇಕು ಅಂದರೆ ಈಗ ಅವ್ರು ಸತ್ತಿದ್ದು 1966ರಲ್ಲಿ. ಆ ದಿನ ಏನು ಸ್ವತಂತ್ರ ಬಂದಾಗಲಿಂದ ಸುಮಾರು 18 ವರ್ಷ ಗ್ಯಾಪ್ ಇತ್ತಲ್ಲ, ಬಹುಶಃ ಯಾವುದೇ ಒಂದು ನಾನು ಪ್ರಧಾನಿನೋ ಇನ್ನೊಂದೋ ಮತ್ತೊಂದು ಅಂದ್ರೆ ಅವ್ರು ಯಾವ ರೀತಿ ಬೇಕಾದ್ರೆ ಆಕ್ಷನ್ ಬೇಕಾದ್ರೆ ಅವ್ರ ಮೇಲೆ ತಗೊಬೋದಾಯ್ತು. ಓಕೆ, ಸಿಕ್ಕಿದಾಗ ಈ ರೀತಿ ಹೆಂಗೆ ಕಾಂಗ್ರೆಸ್ ಅವರು ಎಲ್ಲ ಒಂದ್ ಕಡೆ ಒಂದು ಭಾಷಣ ಮಾಡಿದ್ರೆ ಒಂದು ಕೇಸ್ ಹಾಕ್ತಾರಲ್ಲ, ಆ ರೀತಿ 16 ವರ್ಷಗಳ ಕಾಲ ಆಡಳಿತ ಮಾಡೋದಂತ ಅವರು ಅವಕಾಶ ಬಳಸ್ಕೊಂಡು ಮಾಡೋಂಥ ಕೆಲಸ ಮಾಡ್ಬೋದಾಯಿತು. ಆದ್ರೆ ನಿಜವಾದ ಅದ ಒಂದು ಹೋರಾಟಗಾರ, ಒಂದು ಬರಹಗಾರ, ಸ್ವಾತಂತ್ರ್ಯ ಚಳವಳಿಗಾರ ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಅವ್ರಿಗೆ ಯಾವುದೇ ಒಂದು ರೀತಿಯ ಒಂದು ಅಡೆತಡೆ ಮಾಡದಲ್ಲೇ ಮಾಡಿದ್ರಲ್ಲ ಸರ್. ಅವ್ರು ಆ ರೀತಿಯಾದ ಒಂದು ದಾಖಲೆಗಳಿದ್ದಿ ಅವ್ರಿಗೇನೋ ಒಂದು ಟಾರ್ಗೆಟ್ ಮಾಡಿ ಅವ್ರಿಗೇನೋ ಮಾಡಲೇಬೇಕು ಅನ್ನೋ ವಿಚಾರ ಈ ರೀತಿ ಕಾಂಗ್ರೆಸ್ನವ್ರು ಇತ್ತೀಚಿನ ಕಾಂಗ್ರೆಸ್ಸಿನ ಮನಸ್ಥಿತಿ ಅವತ್ತಿದ್ದಿದ್ರೆ ಭವಿಷ್ಯ ಅದು ಆ ಕಾಲಚಕ್ರನ ಏನೇನು ಅಂತ ಒಂದು ರಿಪೋರ್ಟ್ ಬರ್ತಾ ಇತ್ತು. ಆದ್ರೆ ಒಬ್ಬ ನಿಜವಾದ ಹೋರಾಟಗಾರ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ಸಿನ ಹಿರಿಯ ನಾಯಕರಿಗೂ ಕೂಡ ಅನ್ಸಿದೆ ಸರ್ ಅವತ್ತು. ಯಾಕೆಂದ್ರೆ ಅದ್ರ ಜೊತೆಯಲ್ಲಿ ಇಂದಿರಾ ಗಾಂಧಿ ಅವರ ಒಂದು ಸ್ಟೇಟ್ಮೆಂಟ್ ನಾನು ನೋಡಿದ್ದೀನಿ. ಅದು ಆ ಒಂದು ಇರೋದಕ್ಕೋಸ್ಕರನೇ ಯಾರು ಕೂಡ ಅವತ್ತಿನ ಕಾಂಗ್ರೆಸ್ ನಾಯಕರುಗಳು ಮಾತಾಡಿಲ್ಲ. ಸೊ ಇವತ್ತಿನ ಕಾಂಗ್ರೆಸ್ನವರು ವಿರೋಧ ಮಾಡೋದು ಅದು ಸಹಜವಾದ ಗುಣ, ಬೈ ಬರ್ತ್ ಅಂತಾರಲ್ಲ, ಆ ರೀತಿಯಾದ ವಿರೋಧ ಮಾಡ್ಕೊಂಡು ಇವತ್ತೇನು ಮತದಾನಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಒಂದು ವಿರೋಧ ಒಂದು ಪ್ರಕ್ರಿಯೆ ಅಷ್ಟೇನೆ. ಆದ್ರೆ ನಿಜವಾದ ಕಾಂಗ್ರೆಸ್ನ ಹೋರಾಟಗಾರರು ಸಾಕಷ್ಟು ವರ್ಷಗಳಿಂದ ಗೊತ್ತಿರೋರು ಖಂಡಿತ ವಿರೋಧ ಮಾಡೋಂಥ ಕೆಲಸ ಮಾಡಲ್ಲ. ಇದ್ರ ಜೊತೆಯಲ್ಲಿ ಸರ್ ಸ್ವತಂತ್ರ ಹೋರಾಟಗಾರರು ಯಾರಿದ್ರು ಈಗಲೂ ಕೂಡ ಅನುಕೂಲ ಪಡಿಬೇಕು. ಯಾಕೆಂದ್ರೆ ಅವತ್ತು ಮಾಡಿದ್ದಂತ ಒಂದು ತ್ಯಾಗದ ಒಂದು ಇದು ಇವತ್ತು ಎಲ್ಲರೂ ಕೂಡ ಉಣ್ಣುವಂತ ಕೆಲಸ ಆಗ್ಬೇಕು. ಆದ್ರೆ ಕಾಂಗ್ರೆಸ್ ನಾವೇ ಉಣ್ಬೇಕು ಅನ್ನೋದಿದೆಯಲ್ಲ, ಈ ಮನಸ್ಥಿತಿ ಬೇಡ ಅನ್ನೋದಕ್ಕೆ ನಾನು ಹೇಳ್ತೀನಿ. ಫೈನ್ ಫೈನ್ ಥ್ಯಾಂಕ್ ಯು ಗೋವಿಂದರಾಜು ಅವರೇ, ಥ್ಯಾಂಕ್ ಯು ವೇಣುಗೋಪಾಲ್ ಅವರೇ, ಥ್ಯಾಂಕ್ ಯು ಕೆ ಮಹೇಂದ್ರ ಅವರೇ. ಸಾವರ್ಕರ್ ಅವರಿಗೆ ಭಾರತ ರತ್ನ ವಿಚಾರದಲ್ಲಿ ಈಗ ಒಂದು ಕಡೆ ಕೇಂದ್ರದಲ್ಲಿ BJP ಸರ್ಕಾರ ನಡೀತಾ ಇದೆ, ಇದರ ಮಧ್ಯದಲ್ಲಿ RSS ಮುಖ್ಯಸ್ಥರಾಗಿರ್ತಕ್ಕಂಥ ಮೋಹನ್ ಭಾಗವತ್ ಅವರು ಈ ಒಂದು ಮಾತನ್ನು ಹೇಳಿಬಿಟ್ಟಿದ್ದಾರೆ. ಇದನ್ನು ಎಷ್ಟರ ಮಟ್ಟಿಗೆ ಕೇಂದ್ರದ BJP ಕನ್ಸಿಡರ್ ಮಾಡುತ್ತೆ, ಇದೇ ಒಂದು ವಿಚಾರವನ್ನು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಅಪೋಸ್ ಮಾಡುತ್ತೆ ನೋಡೋಣ ಅಂತ ಹೇಳ್ತಾ